20 ದಿನಗಳ ನಂತರ ಪೂಜಾಳ ಮದುವೆ. ಅದಕ್ಕೋಸ್ಕರ ಅವಳು ಅವಳ ಅಮ್ಮನ ಜೊತೆ ಶಾಪಿಂಗ್ ಮಾಡಲು ಹೋಗುತ್ತಿದ್ದಳು. ಒಂದು ಮದುವೆ ಕಾರ್ಯಕ್ರಮ ನಡೆಯೋದಾದರೆ 2 ತಿಂಗಳ ಮುಂಚೆ ಅಲ್ಲದಿದ್ದರೆ 6 ತಿಂಗಳ ಮುಂಚೆನೇ ಮದುವೆ ಮನೆಯವರು ಶಾಪಿಂಗ್ ಮಾಡಲು ಶುರು ಮಾಡಿ ಬಿಡ್ತಾರೆ. ಮನೆಯ ಮಗಳ ಮದುವೆ ಎಂದಾದರೆ ಮನೆಯಲ್ಲಿ ಪ್ರತಿಯೊಂದು ವಸ್ತುಗಳನ್ನು ಬದಲಾಯಿಸಲು ಮಹಿಳೆಯರು ಇಚ್ಛಿಸುತ್ತಾರೆ. ಅದು ಸರಿಯಾಗಿಲ್ಲ, ಇದು ಹಳೆಯದಾಗಿದೆ, ಅದು ಖಾಲಿಯಾಗಿದೆ ಎಂದೆಲ್ಲ ಕಾರಣ ಹೇಳುತ್ತಾ ಹೇಗಾದರೂ ಮಾಡಿ ಗಂಡಸರನ್ನು ಒಪ್ಪಿಸಿ ಖರೀದಿಸಲು ಮಾರುಕಟ್ಟೆಗೆ ತೆರಳುತ್ತಾರೆ. ಎಲ್ಲ ಖರೀದಿಸಿ ಆಯಿತು ಎಂದು ಹೇಳ್ತಾರೆ. ಮರುದಿನ ಅದು ಮರ್ತೇ ಬಿಟ್ಟಿದ್ದೆ, ಅದು ಅರ್ಜೆಂಟ್ ಆಗಬೇಕು, ಮತ್ತೆ ನಾವು ಹೋಗಿ ತರುತ್ತೇವೆ ಎಂದು ಪುನಃ ಹೋಗುತ್ತಾರೆ. ಅದು ಬೇಕು ಇದು ಬೇಕು ಎಂದು ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾರೆ. ಅದೇ ರೀತಿ ಪೂಜಾಳ ಮನೆಯಲ್ಲೂ ಅಮ್ಮ ಮಗಳಿಗೆ ಶಾಪಿಂಗ್ ಶುರುವಾಗಿತ್ತು. ಒಂದಲ್ಲ ಒಂದು ವಸ್ತುಗಳನ್ನು ಖರೀದಿಸಲು ಅಂಗಡಿಗಳಿಗೆ ಹೋಗುತ್ತಿದ್ದರು. ಅಮ್ಮ ಮತ್ತು ಮಗಳಿಗೆ ಅಂಗಡಿ ಸುತ್ತಾಡುವುದೇ ಕೆಲಸವಾಗಿತ್ತು. ಎಲ್ಲ ಮನೆಯಲ್ಲಿ ಆಗುವ ರೀತಿಯೇ ಎಲ್ಲ ಖರೀದಿಸಿ ಆಯಿತು ಎಂದುಕೊಂಡು ಮನೆಗೆ ಬಂದಾಗ ಮತ್ತೆ ಅಮ್ಮ ಅದು ಮರೆತು ಬಿಟ್ಟಿದ್ಯಲ್ಲ, ಅಯ್ಯೋ ದೇವ್ರೆ ಎಂದು ಪೂಜಾ ಹೇಳುತ್ತಿದ್ದಳು. ಸರಿ ಸರಿ ನಾಳೆ ಹೋಗಿ ತರೋಣ ಎಂದು ಅಮ್ಮ ಹೇಳುತ್ತಿದ್ರು. ಪುನಃ ಮರೆತ ವಸ್ತುವಿನ ನೆಪದಲ್ಲಿ ಇನ್ನೊಂದು ದಿನ ಹೋಗುತ್ತಿದ್ರು. ಅಲ್ಲಿ ಇನ್ನೊಂದು ವಸ್ತುಗಳು ಕಂಡಾಗ ಅದು ಬೇಕಿತ್ತು ಎಂದು ಖರೀದಿಸುತ್ತಿದ್ದರು. ಹೀಗೆ 2 ತಿಂಗಳು ಇವರ ಖರೀದಿ ಮುಗಿದೇ ಇರಲಿಲ್ಲ. ಪೇಟೆಯಲ್ಲಿ ಸುತ್ತಾಡಿ ಸುತ್ತಾಡಿ ತುಂಬ ಸುಸ್ತಾಗುತ್ತಿದ್ದರು. ಹೀಗೆ ಒಂದು ದಿನ ಪೂಜಾಳಿಗೆ ಶಾಪಿಂಗ್ ಹೋಗಿ ತುಂಬ ಸುಸ್ತಾಯಿತು. ತುಂಬ ಬಿಸಿಲಿತ್ತು, ಅದು ಅಲ್ಲದೆ ಧೂಳು ಬೇರೆ. ಈ ರೀತಿ ಸುತ್ತಾಡಿ ನನಗೆ ಯಾಕೋ ತುಂಬ ಸುಸ್ತು ಕಾಣ್ತಿದೆ, ನನ್ನಿಂದ ಒಂದು ಹೆಜ್ಜೆನೂ ನಡೆಯಲು ಸಾಧ್ಯವಾಗ್ತಾ ಇಲ್ಲ ಎಂದು ಅಮ್ಮ, ನನಗೆ ಏನೂ ಆಗ್ತಿದೆ, ತುಂಬ ತಲೆನೋವು, ಸುಸ್ತು, ಅದು ಅಲ್ಲದೆ ತಲೆ ತಿರುಗ್ತಿದೆ, ನಾನೀಗ ಇಲ್ಲೇ ಬಿದ್ದು ಬಿಡುತ್ತೇನೆ, ನನ್ನಿಂದ ಒಂದು ಹೆಜ್ಜೆನೂ ಇಡಲು ಸಾಧ್ಯವಿಲ್ಲ ಎಂದು ತನ್ನ ಅಮ್ಮನಲ್ಲಿ ಹೇಳಿದಳು. ಆಗ ಪೂಜಾಳ ಅಮ್ಮ, ತುಂಬ ಸಮಯದಿಂದ ನಾವು ಅದು ಇದು ಅಂತ ಮಾರುಕಟ್ಟೆ ಸುತ್ತಾಡ್ತಿದ್ದೇವೆ, ಬಿಸಿಲು ಬೇರೆ ಇದೆ, ಇದರಿಂದ ತುಂಬ ಸುಸ್ತಾಗಿದ್ದೇವೆ, ಇವಳಿಗೆ ತುಂಬ ದಣಿದಿದೆ, ಆದ್ದರಿಂದ ಈ ರೀತಿ ಆಗುತ್ತಿದೆ ಎಂದು ಬಾ ನಾವು ಪಕ್ಕದಲ್ಲಿರುವ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಗೆ ತೋರಿಸೋಣ ಎಂದು ಹೇಳಿದರು. ಹೋಗುವ ಮೊದಲು ಪಕ್ಕದಲ್ಲಿರುವ ಅಂಗಡಿಯಿಂದ 1 ಲೋಟ ಜ್ಯೂಸನ್ನು ತೆಗೆದು ಮಗಳಿಗೆ ಕುಡಿಯಲು ಕೊಟ್ಟರು. ಅಲ್ಲಿಂದ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ತಾರೆ. ಡಾಕ್ಟರ್ ಪೂಜಾಳನ್ನು ಪರೀಕ್ಷಿಸಿ ಅವಳ ಮುಖವನ್ನೇ ನೋಡಿದರು. ಮತ್ತೆ ನಿನಗೆ ಮದುವೆ ಆಗಿದೆಯಾ ಎಂದು ಕೇಳಿದರು. ಇಲ್ಲ ಡಾಕ್ಟರ್, ಇನ್ನು 15 ದಿನ ಮದುವೆಗೆ ಬಾಕಿ ಉಳಿದಿದೆ. ಹಾಗಾದರೆ ಇದು ಹೇಗಾಯ್ತಮ್ಮ? ಏನಾಯಿತು ಡಾಕ್ಟರ್? ಏನೂ ಇಲ್ಲ, ನೀವು ಮೊದಲಿಗೆ ಟೆಸ್ಟ್ ಮಾಡಿಕೊಂಡು ಬನ್ನಿ, ಮತ್ತೆ ಹೇಳುತ್ತೇನೆ. ರಿಪೋರ್ಟ್ ಬಂದ ನಂತರ ನಮಗೆ ತೋರಿಸಿ. ನಮ್ಮಲ್ಲಿ ಕೇಳಿದರು. ಈಗ ಹೇಳಿ ಇದು ಹೇಗಾಯಿತು ಎಂದು ಡಾಕ್ಟರ್ ಕೇಳಿದರು. ಆದರೆ ನನಗೆ ಗೊತ್ತಿಲ್ಲ ಡಾಕ್ಟರ್. ಅದು ಹೇಗಮ್ಮ ಸಾಧ್ಯ? ಆಗ ಪೂಜಾ, ಇಲ್ಲ ಡಾಕ್ಟರ್, ಇಲ್ಲ ಎಂದು ನಿರಾಕರಿಸಿದಳು. ಆದರೆ ರಿಪೋರ್ಟ್ ಬಂದ ನಂತರ ಪ್ರೆಗ್ನೆಂಟ್ ಅಲ್ಲ ಎಂದು ಸಾಬೀತುಪಡಿಸಲು ಸಾಧ್ಯವಿರಲಿಲ್ಲ. ರಿಪೋರ್ಟನ್ನು ನೋಡಿ ಪೂಜಾಳ ಎದೆ ಬಡಿತ ಒಮ್ಮೆ ನಿಂತು ಹೋಯಿತು. ಆದರೆ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡಳು. ಏನೂ ಹೇಳದೆ ಹಾಗೆ ಸುಮ್ಮನಾಗಿ ಬಿಟ್ಟೆ. ಆದರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ನನಗೆ ಅರಿವಿಲ್ಲದೆ ಹೇಗಾಯಿತು, ಎಲ್ಲಿ ಆಯಿತು, ಏನಾಯಿತು ಎಂದು ಚಿಂತಿತಳಾದಳು. ನಾನು ಮತ್ತೆ ಹೇಗೆ ಇದರ ಬಗ್ಗೆ ಮಾತನಾಡಲಿ ಎಂದು ಪೂಜಾ ಯೋಚಿಸಿದಳು. ಪೂಜಾಳಿಗೆ ತುಂಬ ನೋವು, ಬೇಸರ ಆಗ್ತಿತ್ತು. ಇದು ಹೇಗೆ ಹೀಗಾಯಿತು? ಯಾರ ಮೇಲೆ ಆರೋಪವನ್ನು ಹಾಕಲಿ? ನನಗೆ ಅರಿವಿಲ್ಲದೇನೆ ಇದು ಹೇಗೆ ಸಾಧ್ಯ? ಆಗ ಪೂಜಾಳ ಅಮ್ಮ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಅಮ್ಮ, ನಿನ್ನ ಮೇಲೆ ಆಣೆ, ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ನಾನೇ ತುಂಬ ಗೊಂದಲದಲ್ಲಿದ್ದೇನೆ. ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ನಾನು ಯಾರ ಜೊತೆನೂ ಕೆಟ್ಟದಾಗಿ ಸಂಬಂಧ ಹೊಂದಿಕೊಂಡಿಲ್ಲ. ಮತ್ತೆ ಹೇಗೆ ಹೀಗಾಗಲು ಸಾಧ್ಯ ಅಮ್ಮ? ನನ್ನನ್ನು ನಂಬಿ ಎಂದು ಬೇಡಿಕೊಂಡಳು. ನೀನು ಸುಳ್ಳು ಹೇಳಿ ನನ್ನನ್ನು ನಂಬಿಸುವ ಪ್ರಯತ್ನ ಮಾಡಬೇಡ. ನಾನು ನಂಬುವುದೂ ಇಲ್ಲ. ನಿನಗೆ ಗೊತ್ತಿಲ್ಲದೆ ಇರಲು ಸಾಧ್ಯನಾ? ಆ ಮಾತು ನಂಬುವಂಥದ್ದ? ಏನೇ ಹೇಳಿದರೂ, ಯಾವ ರೀತಿ ಹೇಳಿದರೂ ಪೂಜಾಳ ಅಮ್ಮ ಮಾತ್ರ ಒಪ್ಪಿಕೊಳ್ಳಲಿಲ್ಲ. ಅಮ್ಮ ನನ್ನ ಬಾವಿ ಗಂಡನ ಮೇಲೆ ಸಂಶಯ ಪಟ್ಟರು. ಇಲ್ಲಮ್ಮ, ಅವರಂಥವರಲ್ಲ, ಅವರಿಗೂ ನನಗೂ ಅಂಥ ಸಂಬಂಧ ಇರಲಿಲ್ಲ ಎಂದು ಹೇಳಿದೆ. ಆದರೆ ನನಗೆ ಅವರಲ್ಲಿ ಹೇಗೆ ವಿಷಯವನ್ನು ಹೇಳುವುದು ಎಂದು ತುಂಬ ಚಿಂತೆಯಾಯಿತು. ಮರುದಿನ ಪೂಜಾಳ ತಾಯಿ ತನ್ನ ಪರಿಚಯದ ಒಬ್ಬರು ಡಾಕ್ಟರ್ ಹತ್ರ ತಾನು ಮಗಳನ್ನು ಕರೆದುಕೊಂಡು ಹೋಗ್ತಾರೆ. ಎಲ್ಲ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ಆದರೆ ಡಾಕ್ಟರ್ ಪೂಜಾಳಲ್ಲಿ ಕೇಳ್ತಾರೆ, ಇದಕ್ಕೆ ಯಾರು ಕಾರಣಕರ್ತರು? ಆದರೆ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ನಾನು ಹೇಳ್ತಿದ್ನಲ್ಲ ಎಂದು ಪೂಜಾ ಹೇಳುತ್ತಾಳೆ. ಆದರೆ ಅವರು ಅಂದುಕೊಳ್ಳುತ್ತಾರೆ ಇವಳು ಭಯದಿಂದ ಹೇಳೋದಿಲ್ಲ. ಕೊನೆಗೆ ಪೂಜಾಳ ಅಮ್ಮ, ಡಾಕ್ಟರ್, ಇದನ್ನು ಹೇಗಾದರೂ ಅಬಾರ್ಷನ್ ಮಾಡಿ ತೆಗೆಸಿಬಿಡಿ. ನಾವು ಬಡವರು, ನಮಗೆ ಯಾರ ಆಧಾರನೂ ಇಲ್ಲ. ಇವಳಿಗೆ ಈಗಾಗಲೇ ಮದುವೆ ನಿಶ್ಚಯವಾಗಿದೆ. ಕೆಲವು ದಿನಗಳು ಬಾಕಿ ಇದೆ. ಸಮಾಜದ ಮುಂದೆ ನಮ್ಮ ಮಾನ ಹರಾಜು ಆಗುತ್ತೆ. ಮುಂದೆ ನಮ್ಮ ಭವಿಷ್ಯ ಏನಾಗಬಹುದು? ದಯವಿಟ್ಟು ಇದನ್ನು ಅಬಾರ್ಷನ್ ಮಾಡಿ ಡಾಕ್ಟರ್ ಎಂದು ಬೇಡಿಕೊಳ್ಳುತ್ತಾರೆ. ಆದರೆ ನೀವು ಬಂದ ಸಮಯ ತಡವಾಗಿದೆ, ಸಮಯ ಮೀರಿ ಬಂದಿದ್ದೀರಿ, ಆದ್ದರಿಂದ ಇದು ಸಾಧ್ಯವಿಲ್ಲ ಎಂದು ಹೇಳ್ತಾರೆ. ಒಂದು ವೇಳೆ ನಾವು ಬಲಾತ್ಕಾರವಾಗಿ ತೆಗೆದರೆ ನಿಮ್ಮ ಮಗಳ ಜೀವಕ್ಕೆ ಹಾನಿಯಾಗಬಹುದು. ಈ ಮಗುವಿಗೆ ಜನ್ಮ ನೀಡುವುದಲ್ಲದೆ ಬೇರೆ ಯಾವ ದಾರಿಯೂ ಇದರಲ್ಲಿಲ್ಲ. ಅದು ಅಲ್ಲದೆ ಪೂಜಾಳ ಮದುವೆ ಹತ್ತಿರ ಬರುತ್ತಿತ್ತು ಎಂದು ಯೋಚಿಸಿದ್ರು. ಏನು ಮಾಡಬೇಕು ಎಂದು ಗೊತ್ತಾಗದೆ ಅಮ್ಮ ಮಗಳು ತುಂಬ ಚಿಂತೆ ಮಾಡುತ್ತಾ ಮನೆಗೆ ಬಂದರು. ಅವರಲ್ಲಿ ವಿಷಯವನ್ನು ಅಡಗಿಸಿ, ನಾನು ಮದುವೆಯಾದರೆ
ಹೇಗೂ ನಾನು ಈ ಮಗುವಿಗೆ ಜನ್ಮವನ್ನು ನೀಡಬೇಕು. ಹುಡುಗನ ಮನೆಯವರಿಗೆಲ್ಲ ವಿಷಯ ಗೊತ್ತಾಗಿ ನಮ್ಮ ಮಾನ ಹರಾಜಾಗುವುದಕ್ಕಿಂತ ಮುಂಚೆನೇ ನಾವು ಈ ಮದುವೆಯನ್ನು ರದ್ದು ಮಾಡಿ ಬಿಡೋಣ. ಇಷ್ಟ ಇಲ್ಲ ಎಂದು ಹೇಳಿಬಿಡುವ ಎಂದು ಹೇಳಿದಳು. ಆಗ ಪೂಜಾಳ ಅಮ್ಮ, ಅಲ್ಲಮ್ಮ, ಇನ್ನೇನು ಮದುವೆಗೆ ಬರೀ 15 ದಿವಸ ಇರುವುದಷ್ಟೇ. ಇಷ್ಟು ಸಮಯ ನಿಶ್ಚಿತಾರ್ಥ ಮಾಡಿ ಈಗ ಮದುವೆ ದಿನ ಹತ್ತಿರ ಬರುತ್ತಿದ್ದ ಹಾಗೆ ನಾವು ಮದುವೆ ಆಗುವುದಿಲ್ಲ ಅಂತ ಹೇಳಿದರೆ ಅವರೇನು ತಿಳಿದುಕೊಂಡಾರು? ಅದೂ ಅಲ್ಲದೆ ಅವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನಾವು ಬಡವರು, ಅವರ ನಷ್ಟ ಪರಿಹಾರವನ್ನು ಕೇಳಿದರೆ ಏನು ಮಾಡುವುದು? ಅದೂ ಅಲ್ಲದೆ ನಾವು ಬೇಡ ಎಂದು ನಿರಾಕರಿಸಲು ಯಾವ ಕಾರಣವನ್ನು ನೀಡುವುದು? ಇಷ್ಟ ಇಲ್ಲ ಅನ್ನೋದಕ್ಕೆ ಏನು ಬಲವಂತವಾದ ಕಾರಣ ಇದೆ? ಅಮ್ಮ, ನಾವು ಈ ಮಾತನ್ನು ಅಡಗಿಸಿ ಮದುವೆ ಆದರೆ ಮದುವೆಯಾದ ನಂತರ ಇದು ಗೊತ್ತೇ ಆಗಿಬಿಡುತ್ತೆ. ಆಗ ಅವರು ನನ್ನನ್ನು ಮನೆಯಿಂದ ಒದ್ದು ಹೊರಗೆ ಹಾಕಿ ಸಮಾಜದಲ್ಲಿ ನನ್ನ ಮರ್ಯಾದೆಯನ್ನು ತೆಗೆಯುವ ಮೊದಲು ನಾವೇ ಬೇಡ ಎಂದರೆ ಒಳ್ಳೆಯದಲ್ವಾ? ಆದರೆ ಅದು ಹೇಗೆ ಸಾಧ್ಯ ಎಂದು ಅಮ್ಮ ಕೇಳಿದರು. ಅಮ್ಮ, ನೀನು ಚಿಂತೆ ಮಾಡಬೇಡ, ನಾವು ಏನಾದರೂ ಹೇಳಿ ಇದನ್ನು ತಪ್ಪಿಸುವ. ಆದರೆ ಹೇಗೆ ಹೀಗಾಯಿತು ನನಗೆ ಗೊತ್ತಿಲ್ಲ. ಆದರೆ ಈ ಭಾರವನ್ನು ನಾನು ಹೊರಲೇಬೇಕು. ಪೂಜಾ ಸಮಾಜದ ಮುಂದೆ ತುಂಬ ಹೆದರುತ್ತಿದ್ದಳು. ರಾಹುಲ್ನಿಗೂ ಏನು ಹೇಳದೆ ಪೂಜಾ ತನ್ನ ಬಟ್ಟೆ ಬರೆಗಳನ್ನು ಮತ್ತು ಎಲ್ಲ ಮನೆಯ ವಸ್ತುಗಳನ್ನು ಪ್ಯಾಕ್ ಮಾಡಿದಳು. ಅಮ್ಮನಲ್ಲಿ ನಾವು ಬೇರೆ ಊರಿಗೆ ಹೋಗಿ ನೆಲೆಸೋಣ, ಅಲ್ಲಿ ಯಾರಿಗೂ ನಮ್ಮ ಪರಿಚಯ ಇರೋದಿಲ್ಲ ಎಂದು ಹೇಳಿದಳು. ಪೂಜಾ ಹೇಳಿದ ಮಾತನ್ನು ಅವಳ ಅಮ್ಮ ನಿರಾಕರಿಸಿದರು. ತಾನು ತನ್ನ ಮನೆಯನ್ನು ಬಿಟ್ಟು ಎಲ್ಲಿಗೂ ಬರುವುದಿಲ್ಲ ಎಂದು ಹೇಳಿದರು. ಆದರೆ ಪೂಜಾ ತನ್ನ ನೋವು, ತನಗೆ ಆದ ಅನ್ಯಾಯ, ತನ್ನ ಭವಿಷ್ಯದ ಬಗ್ಗೆ ಅಮ್ಮನಲ್ಲಿ ಒಂದೊಂದಾಗಿ ಬಿಡಿಸಿ ಹೇಳುತ್ತಾಳೆ. ಆಗ ಪೂಜಾಳ ಮಾತನ್ನು ಕೇಳಿದ ನಂತರ ಅವಳ ಅಮ್ಮನಿಗೆ ನಿರಾಕರಿಸಲು ಸಾಧ್ಯವಾಗದೆ ಕೊನೆಗೆ ಒಪ್ಪಿ ದೂರದ ಊರಿಗೆ ಹೋಗಿ ನೆಲೆಸಿದರು. ಪೂಜಾ ಇಂಟೀರಿಯರ್ ಡಿಸೈನರ್ ಡಿಪ್ಲೊಮಾ ಕೋರ್ಸ್ ಮಾಡಿದ್ದಳು. ಪೂಜಾ ದೂರದ ಊರಿಗೆ ಹೋದಂತೆ ಅವಳಿಗೆ ಅಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಪೂಜಾ ಮೊದಲು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದವನ ಜೊತೆ ಪರಿಚಯವಾಗಿ ಸ್ನೇಹ ಪ್ರೀತಿಗೆ ತಿರುಗಿ ಮದುವೆ ನಿಶ್ಚಿತಾರ್ಥವಾಗಿತ್ತು. ರಾಹುಲ್ ಅವನ ಹೆತ್ತವರಿಗೆ ಏಕೈಕ ಮಗನಾಗಿದ್ದ. ಒಳ್ಳೆಯ ಕುಟುಂಬದ ಹುಡುಗನಾಗಿದ್ದ. ಆತ ಒಳ್ಳೆಯ ಸ್ವಭಾವದವನಾಗಿದ್ದು ಉನ್ನತವಾದ ಹುದ್ದೆಯಲ್ಲಿ ಒಳ್ಳೆಯ ಸಂಬಳವನ್ನು ಪಡೆಯುತ್ತಿದ್ದ ಮತ್ತು ನೋಡಲು ತುಂಬ ಸ್ಮಾರ್ಟ್ ಆಗಿದ್ದ. ಇದರಿಂದ ಪೂಜಾ ತನ್ನಮ್ಮನಲ್ಲಿ ಮಾತನಾಡಿ ಮದುವೆಗೆ ಒಪ್ಪಿಸಿದ್ದಳು. ರಾಹುಲ್ ಒಂದು ದಿನ ಪೂಜಾಳ ಅಮ್ಮನನ್ನು ಭೇಟಿಯಾಗಿ ಮಾತನಾಡಿದ. ಅವನ ಮಾತಿನ ಶೈಲಿ, ನಯ, ವಿನಯತೆ, ಹಿರಿಯರಿಗೆ ತೋರಿಸುವ ಗೌರವ ಎಲ್ಲ ಕಂಡು ಅವಳ ಅಮ್ಮ ತುಂಬ ಸಂತೋಷಪಟ್ಟರು. ನನ್ನ ಮಗಳು ಸರಿಯಾದ ಹುಡುಗನನ್ನು ಆಯ್ಕೆ ಮಾಡಿದ್ದಾಳೆ ಎಂದು ಖುಷಿಪಟ್ಟರು. ರಾಹುಲ್ನ ಮನೆಯಲ್ಲಿ ಅಪ್ಪ ಅಮ್ಮ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಪೂಜಾ ಮತ್ತು ರಾಹುಲ್ ತಮ್ಮ ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳನ್ನು ಕಾಣುತ್ತಿದ್ದರು. ತಮ್ಮ ಕನಸುಗಳು ನನಸಾಗುವ ಸಮಯ ಹತ್ತಿರ ಬರುತ್ತಿದ್ದಂತೆಯೇ ತುಂಬ ಸಂಭ್ರಮದಿಂದ ಓಡಾಡುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ಪೂಜಾಳ ಸ್ಥಿತಿ ಈ ರೀತಿ ಆಯಿತು. ಯಾರು ಈ ರೀತಿಯ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ? ಯಾಕಾಗಿ ಮಾಡಿದ್ದಾರೆ? ಇದರಿಂದ ಪೂಜಾಳ ಎಲ್ಲ ಸಂತೋಷವೂ ಹಾಳಾಗಿತ್ತು. ಪೂಜಾ ನಿದ್ದೆ ಇಲ್ಲದೆ ಚಿಂತಿಸುತ್ತಾ ಚಡಪಡಿಸುತ್ತಿದ್ದಳು. ಒಂದು ಆಶ್ಚರ್ಯಕರ ಸಂಗತಿ ಏನಂದರೆ, ಒಂದು ಹೆಣ್ಣು ತಾನು ಗರ್ಭಿಣಿಯಾದರೆ ಅದು ಯಾರಿಂದ ಎಂದು ಚೆನ್ನಾಗಿ ತಿಳಿದಿರುತ್ತೆ. ಆದರೆ ತನಗೆ ಅರಿವಿಲ್ಲದೆ ಅದು ಹೇಗೆ ಸಾಧ್ಯ ಎಂಬ ಪ್ರಶ್ನೆಗೆ ಅವಳು ಉತ್ತರ ಹುಡುಕುತ್ತಿದ್ದಳು. ಆದರೆ ಯಾರ ಮೇಲೆ ಸಂಶಯ ಪಡಬೇಕು, ಯಾರ ಮೇಲೆ ಪಡಬಾರದು ಎಂದೇ ಅವಳಿಗೆ ಗೊತ್ತಾಗುತ್ತಿರಲಿಲ್ಲ. ಯಾರೂ ಕೂಡ ಅವಳ ಜೊತೆ ಕೆಟ್ಟದಾಗಿ ನಡೆದುಕೊಂಡಿಲ್ಲ. ಮತ್ತೆ ಹೇಗೆ ನಾನು ಸಂಶಯವನ್ನು ಪಡಲಿ? ಪೂಜಾ ಚಿಂತಿಸುತ್ತಾ ಹುಚ್ಚಿಯಂತೆ ಆಗಿದ್ದಳು. ಯಾವಾಗ ಅವರು ಮನೆಯನ್ನು ಬಿಟ್ಟು ಬಂದರೋ ರಾಹುಲ್ ಪೂಜಾಳಿಗೆ ಫೋನ್ ಮಾಡುತ್ತಲೇ ಇದ್ದ. ಆದರೆ ಪೂಜಾಳ ನಂಬರ್ ಕನೆಕ್ಟ್ ಆಗುತ್ತಿರಲಿಲ್ಲ. ಅದಕ್ಕೋಸ್ಕರ ಮರುದಿನ ಪೂಜಾಳ ಮನೆಗೆ ಬಂದು ನೋಡಿದಾಗ ಅಲ್ಲಿ ಬೀಗ ಹಾಕಲಾಗಿತ್ತು. ಪಕ್ಕದ ಮನೆಯವರಲ್ಲಿ ಕೇಳಿದಾಗ ನಮಗೆ ಗೊತ್ತಿಲ್ಲ ಎಂದು ಹೇಳಿದರು. ರಾಹುಲ್ ತುಂಬ ಚಿಂತಿಸ್ತಾನೆ. ನನಗೆ ತಿಳಿಸದೆ ಪೂಜಾ ಮತ್ತು ಪೂಜಾಳ ತಾಯಿ ಎಲ್ಲಿಗೆ ಹೋಗಿದ್ದಾರೆ, ಯಾಕೆ ನನ್ನಲ್ಲಿ ಹೇಳಲಿಲ್ಲ ಎಂದು ಯೋಚಿಸುತ್ತಿದ್ದ. ಪೂಜಾಳಿಗೆ ರಾಹುಲ್ ನನ್ನ ಫೋನ್ ಕನೆಕ್ಟ್ ಆಗದಿದ್ದರೆ ನನ್ನನ್ನು ಹುಡುಕಾಡುತ್ತಾನೆ ಎಂದು ಚೆನ್ನಾಗಿ ಗೊತ್ತಿತ್ತು. ಆದರೆ ನನ್ನ ಸತ್ಯ ಗೊತ್ತಾದರೆ ರಾಹುಲ್ ನನ್ನನ್ನು ಹೆಂಡತಿಯಾಗಿ ಸ್ವೀಕರಿಸಲು ಸಿದ್ಧನಿರಲಾರ ಎಂದು ತಿಳಿದಿದ್ದಳು. ಅದಕ್ಕೋಸ್ಕರ ಪೂಜಾ ತನ್ನ ಫೋನ್ ನಂಬರನ್ನು ಬದಲಾಯಿಸಿ ಹಳೆಯ ಸಿಮ್ಮನ್ನು ಎಸೆದಿದ್ದಳು. ಪೂಜಾಳಿಗೆ ಪ್ರತಿನಿತ್ಯ ಪ್ರತಿ ನಿಮಿಷ ಕಣ್ಣೀರು ತಪ್ಪಲಿಲ್ಲ. ಯಾಕಂದರೆ ಅವಳ ಸಂತೋಷ, ಆಸೆ, ಆಕಾಂಕ್ಷೆ ಎಲ್ಲ ಮಣ್ಣು ಪಾಲಾಗಿ ಹೋಗಿತ್ತು. ಒಮ್ಮೆ ನಾನು ಎಲ್ಲವನ್ನು ರಾಹುಲಿಗೆ ತಿಳಿಸಬೇಕು, ಎಲ್ಲ ಸತ್ಯವನ್ನು ಹೇಳಬೇಕು ಎಂದು ಅಂದುಕೊಳ್ಳುತ್ತಿದ್ದಳು. ಆದರೆ ಬೇಡ, ಅವನು ಸಹಿಸಲಾರ, ನನ್ನನ್ನು ಸ್ವೀಕರಿಸಲಾರ ಎಂದು ಅಂದುಕೊಂಡು ಸುಮ್ಮನಾದಳು. ಹಿಂದೆ ಒಮ್ಮೆ ಸುಮ್ಮನೆ ಮಾತಿಗೆ ರಾಹುಲ್ ನನ್ನಲ್ಲಿ ಹೇಳಿದ್ದ, ನಾನು ಏನನ್ನು ಬೇಕಾದರೂ ಸಹಿಸುತ್ತೇನೆ, ಆದರೆ ಕೆಟ್ಟ ಸಂಬಂಧವನ್ನು ಮಾತ್ರ ಸಹಿಸುವುದಿಲ್ಲ ಎಂದು. ಪೂಜಾ ಕೆಟ್ಟವಳಾಗಿರಲಿಲ್ಲ, ಆದರೆ ಯಾರದೋ ವಿಷಯದಲ್ಲಿ ಮಾತಿಗೆ ಹೇಳಿದ್ದ. ಅದು ತನ್ನ ಜೀವನದಲ್ಲಿ ಆದರೆ ಅದನ್ನು ಸಹಿಸುತ್ತಾನಾ ಎಂದು ಯೋಚಿಸಿ ಅವನಿಗೆ ಇದರ ವಿಷಯವನ್ನು ಹೇಳದೆ ಅವನಿಂದ ದೂರವಾದಳು. ಆದರೆ ನನ್ನ ಜೀವನದಲ್ಲಾದ ಕೆಟ್ಟ ಘಟನೆಯಿಂದ ನನ್ನ ಹೃದಯಕ್ಕೆ ದೊಡ್ಡ ಗಾಯನೇ ಆಗಿತ್ತು ಎಂದು ಯೋಚಿಸುತ್ತಿದ್ದಳು. ಪೂಜಾ ಮತ್ತು ಅವಳ ಅಮ್ಮ ಯಾರಿಗೂ ಪರಿಚಯ ಇಲ್ಲದ ದೂರದ ಊರಿಗೆ ಬಂದು ನೆಲೆಸಿದ್ದರು. ಅಲ್ಲಿ ಬಂದು ನಾನು ವಿವಾಹಿತೆ, ನನ್ನ ಗಂಡ ವಿದೇಶದಲ್ಲಿ ಕೆಲಸದಲ್ಲಿದ್ದಾರೆ ಎಂದು ಸುಳ್ಳು ಹೇಳಿದ್ದರು. ಯಾಕಂದರೆ ಆ ಸಮಯದಲ್ಲಿ ಸುಳ್ಳು ಹೇಳದೆ ಬೇರೆ ದಾರಿ ಇರಲಿಲ್ಲ.
ಆದರೆ ಪೂಜಾಳಿಗೆ ತನ್ನ ಬಗ್ಗೆ ತನಗೆ ವಿಚಿತ್ರವಾದ ಭಾವನೆ ಮೂಡಲು ಪ್ರಾರಂಭವಾಯಿತು. ಯಾಕಂದ್ರೆ ಅವಳಿಗೇನೆ ಅವಳ ಗರ್ಭದಲ್ಲಿ ಯಾರ ಮಗು ಬೆಳೆಯುತ್ತಿದೆ ಎಂದು ಗೊತ್ತಿರಲಿಲ್ಲ. ದಿನಗಳು ಕಳೆಯುತ್ತಿದ್ದಂತೆ ಅವಳ ಆರೋಗ್ಯವು ತುಂಬಾ ಹದಗೆಡುತ್ತಿತ್ತು. ಯಾಕಂದ್ರೆ ಆ ಗರ್ಭದಿಂದ ಅವಳು ಒಂಚೂರು ಸಂತೋಷವಾಗಿರಲಿಲ್ಲ. ಯಾರದು ಎಂದೇ ಗೊತ್ತಿರಲಿಲ್ಲ, ಹೇಗಾಯಿತು ಎಂದು ಗೊತ್ತಿರಲಿಲ್ಲ. ಇದರಿಂದ ಗರ್ಭದಲ್ಲಿರುವ ಮಗುವಿನ ಬಗ್ಗೆ ಕೋಪ, ದ್ವೇಷ ಬೆಳೆಯುತ್ತೆ. ಪೂಜಾ ಆಗಾಗ ಬಂದು ದೇವರ ಮುಂದೆ ಕೈ ಜೋಡಿಸಿ ಕೇಳುತ್ತಿದ್ದಳು, ದೇವ್ರೆ, ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೇನೆ? ಯಾತಕ್ಕಾಗಿ ನನಗೆ ಈ ಶಿಕ್ಷೆಯನ್ನು ವಿಧಿಸಿದ್ಯಾ? ಪೂಜಾಳ ಆರೋಗ್ಯದ ಸ್ಥಿತಿ ಏರುಪೇರಾಗಲು ಇನ್ನೊಂದು ಕಾರಣ ಅವಳ ತಾಯಿ. ಹೇಗಂದ್ರೆ ಪೂಜಾಳಲ್ಲಿ ಅವರು ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಅಮ್ಮ ಸರಿಯಾಗಿ ಮಾತನಾಡುತ್ತಿಲ್ಲ ಎಂದು ಪೂಜಾ ತುಂಬ ನೊಂದುಕೊಂಡಿದ್ದಳು. ಅವಳನ್ನು ಆರೈಕೆ ಮಾಡುತ್ತಿರಲಿಲ್ಲ. ಪೂಜಾ ಏಕೈಕ ಪುತ್ರಿಯಾಗಿದ್ದಳು. ಅವಳ ಅಮ್ಮನಿಗೆ ಬೇರೆ ಯಾರೂ ಮಕ್ಕಳು ಇರಲಿಲ್ಲ. ಅವರು ಜೀವನದಲ್ಲಿ ಆಸೆ, ಆಕಾಂಕ್ಷೆ, ಕನಸುಗಳನ್ನು, ಮುಂಬರುವ ಭವಿಷ್ಯದ ಸಂತೋಷವನ್ನು ತಮ್ಮ ಮಗಳಲ್ಲಿ ಕಾಣುತ್ತಿದ್ದರು. ಅವಳಿಗೆ 3 ವರ್ಷ ವಯಸ್ಸಾಗಿರುವಾಗ ಅವಳ ಅಪ್ಪ ಈ ಲೋಕವನ್ನು ಬಿಟ್ಟು ಹೋಗಿದ್ದರು. ಆಗಲಿಂದ ಪೂಜಾಳ ಅಮ್ಮ ಪೂಜಾಳನ್ನು ಕಷ್ಟಪಟ್ಟು ಸಾಕಿ ಬೆಳೆಸಿದ್ದಾರೆ. ಪೂಜಾ ನೋಡಲು ಅವಳ ಅಮ್ಮನ ಹಾಗೆ ಕಾಣುತ್ತಿದ್ದಳು. ಬಟ್ಟಲು ಕಂಗಳು, ನೀಳ ಮೂಗು, ಉದ್ದವಾದ ಕೂದಲು, ನೋಡುವವರ ದೃಷ್ಟಿ ಬೀಳುವಂತೆ ಇದ್ದಳು ಪೂಜಾ. ಯಾವಾಗಲೂ ಪೂಜಾಳ ಅಮ್ಮ, ಮಗಳೇ ಪೂಜಾ, ನೀನು ನೋಡಲು ಸುಂದರವಾಗಿದ್ಯಾ ಅಂತ ನಿನ್ನನ್ನು ಯಾರಾದರೂ ಏನಾದರೂ ತೊಂದರೆ ಕೊಡ್ಬೋದು, ಜಾಗೃತಿಯಾಗಿರು, ಈಗ ಸಮಯ ಕೆಟ್ಟಿದೆ ಎಂದು ಬುದ್ಧಿ ಮಾತು ಹೇಳುತ್ತಿದ್ದರು. ಆಗ ಅಮ್ಮ, ನಾನೇನು ಪೆದ್ದಿ ಅಂತ ಅಂದುಕೊಂಡಿದ್ಯಾ? ನೋಡ್ತೇನೆ ಯಾರು ನನ್ನನ್ನು ಮುಟ್ಟಲು ಬರುತ್ತಾರೆ. ಧೈರ್ಯ ಇದ್ದರೆ ನನ್ನ ಹತ್ತಿರ ಬರಲಿ. ಅಷ್ಟು ಸುಲಭದಲ್ಲಿ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು ನಗುತ್ತಾ ಹೇಳುತ್ತಿದ್ದಳು. ಯಾರಾದರೂ ತನ್ನ ಜೊತೆ ಕೆಟ್ಟದಾಗಿ ವರ್ತಿಸಿದರೆ ಅವರ ಕಣ್ಣನ್ನು ತೆಗೆದು ಅವರ ಕೈಗೆ ಕೊಡುತ್ತೇನೆ ಎಂದು ಪೂಜಾ ಹೇಳುತ್ತಿದ್ದಳು. ಆದರೆ ಅವಳಿಗೆ ಹೇಗೆ ತಿಳಿದಿತ್ತು ನಾನು ಇದರಿಂದ ರಕ್ತ ಕಣ್ಣೀರನ್ನು ಹರಿಸಲಿದ್ದೇನೆ ಎಂದು? ಯಾರೋ ಪೂಜಾಳ ಮಾನದ ಜೊತೆ ಆಟವಾಡಿದ್ದರು. ಅದು ಯಾರು ಎಂದೇ ಗೊತ್ತಿರಲಿಲ್ಲ. ಆದರೆ ಎಷ್ಟೊಂದು ಕಠಿಣ ಪರೀಕ್ಷೆಯನ್ನು ಪೂಜಾ ಎದುರಿಸಬೇಕಾಯಿತು. ಹೀಗೆ ದುಃಖಿಸುತ್ತಾ, ನೋವನ್ನು ಅನುಭವಿಸುತ್ತಾ ದಿನಗಳು ಮುಂದೆ ಹೋಗುತ್ತಿತ್ತು. ದಿನಗಳು ಕಳೆಯುತ್ತಿದ್ದಂತೆ ತಿಂಗಳುಗಳು ತುಂಬಿದವು. ಒಂದು ದಿನ 9 ತಿಂಗಳು ಪೂರ್ತಿಯಾಗಿ ಪೂಜಾಳಿಗೆ ನೋವು ಶುರುವಾಯಿತು. ಅವಳನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಪೂಜಾಳಿಗೆ ಈ ಮಗುವಿನ ತಂದೆ ಯಾರು, ನಾನು ಯಾರ ಮಗುವಿಗೆ ಜನನವನ್ನು ನೀಡುತ್ತಿದ್ದೇನೆ ಎಂದೇ ಗೊತ್ತಿರಲಿಲ್ಲ. ತನ್ನ ಹೊಟ್ಟೆಯಲ್ಲಿ ಜನಿಸಿದ ಮಗು ಯಾರದೋ ಅಕ್ರಮ ಮಗು ಎಂದು ಗೊತ್ತಿತ್ತು. ಪೂಜಾ ಪಟ್ಟ ಆ ನೋವು ಹೇಗಿತ್ತು ಎಂದು ಅವಳಿಗೇನೆ ಗೊತ್ತು. ಒಂದು ಹೆಣ್ಣು ತನಗೆ ಇಷ್ಟವಿಲ್ಲದ ಬಲಾತ್ಕಾರದ ಅಕ್ರಮ ಸಂಬಂಧದಿಂದ ತನ್ನ ಗರ್ಭದಲ್ಲಿ ಮಗು ಬೆಳೆಸಿದ್ರೆ ಜನಿಸುತ್ತಿರುವ ಮಗುವಿನ ಮೇಲೆ ಆಕೆಗೆ ಯಾವ ಪ್ರೀತಿನೂ ಇರುವುದಿಲ್ಲ, ಬರೀ ದ್ವೇಷ ಇರುತ್ತೆ. ಅದೇ ರೀತಿ ಪೂಜಾಳಿಗೂ ತಾನು ಜನ್ಮ ನೀಡುವ ಮಗುವನ್ನು ದ್ವೇಷಿಸುತ್ತಿದ್ದಳು. ಈ ಮಗುವಿನಿಂದಾಗಿ ನನ್ನ ಜೀವನದ ಎಲ್ಲ ಸಂತೋಷಗಳು ಸರ್ವನಾಶವಾಯಿತು ಎಂದು ಕೋಪಗೊಂಡಿದ್ದಳು. ತಾನು ಮಗುವಿಗೆ ಜನ್ಮವನ್ನು ನೀಡುತ್ತಲೇ ಆ ಮಗುವನ್ನು ಅನಾಥಾಶ್ರಮದಲ್ಲಿ ಬಿಡುತ್ತೇನೆ ಎಂದು ಅಂದುಕೊಂಡಿದ್ದಳು. ಪೂರ್ತಿ 1 ದಿನ ನೋವನ್ನು ಅನುಭವಿಸಿ ಪೂಜಾ ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ತಾನು ಜನ್ಮ ಕೊಟ್ಟ ಎಳೆ ಮಗುವಿನ ಮುಖವನ್ನು ನೋಡಿದಾಗ ಒಮ್ಮೆಲೆ ಬೆಚ್ಚಿ ಕಿರುಚಾಡಿದಳು. ಯಾಕಂದ್ರೆ ಅವಳ ಮಗುವಿನ ಕೈಯಲ್ಲಿ ಕಪ್ಪು ಬಣ್ಣದ ಮಚ್ಚೆ ಇತ್ತು. ಅದನ್ನು ಕಂಡು ಅವಳಿಗೆ ಆಕಾಶನೇ ತನ್ನ ತಲೆಯ ಮೇಲೆ ಬಿದ್ದಿದೆ ಎಂದು ಅನ್ನಿಸ್ತು. ಯಾಕಂದ್ರೆ ಮಗುವಿನ ರೂಪ. ಪೂಜಾಳಿಗೆ ಕಳೆದ ಘಟನೆಗಳು ನೆನಪಾಗುತ್ತೆ. ಪೂಜಾ ತನ್ನ ಕಂಪನಿಯ ಟೀಮ್ ಅವರ ಜೊತೆ ಕೆಲಸದ ಸಲುವಾಗಿ ಮನಾಲಿಗೆ ಹೋಗಬೇಕಾಗಿತ್ತು. ಅವರ ಟೀಮ್ ಅವರಿಗೆ ಅಲ್ಲೊಂದು ದೊಡ್ಡದಾದ ಹೋಟೆಲ್ಗೆ ಇಂಟೀರಿಯರ್ ಮಾಡುವ ಕಾಂಟ್ರಾಕ್ಟ್ ಸಿಕ್ಕಿತು. ಇದರಿಂದ ಕಂಪನಿ ಬೆಸ್ಟ್ ಟೀಮ್ ಅನ್ನು ಆಯ್ಕೆ ಮಾಡಿ ಆ ದೊಡ್ಡ ಪ್ರಾಜೆಕ್ಟ್ ಮಾಡಲು ಕಳುಹಿಸಿದರು. ಪೂಜಾ ಮತ್ತು ರಾಹುಲ್ ಆ ಟೀಮಿನಲ್ಲಿದ್ದ ಸಿಬ್ಬಂದಿಗಳಾಗಿದ್ದರು. ಪೂಜಾಳ ಬಾಸ್ ಅವರ ಟೀಮಿಗೆ ತಂಗಲು ಒಂದು ಒಳ್ಳೆಯ ಹೋಟೆಲನ್ನು ಬುಕ್ ಮಾಡಿದ್ದರು. ರಾಹುಲ್ ಕೂಡ ತನ್ನ ಜೊತೆಗೆ ಬರುತ್ತಾನೆ ಎಂದು ಪೂಜಾ ಸಂತೋಷಪಟ್ಟಿದ್ದಳು. ಆದರೆ ರಾಹುಲ್ನ ಅಮ್ಮನಿಗೆ ಜೋರಾಗಿ ಜ್ವರ ಬಂದು ಆರೋಗ್ಯ ಹದಗೆಟ್ಟಿತ್ತು. ಆದ್ದರಿಂದ ಅವನಿಂದ ಹೋಗಲು ಸಾಧ್ಯವಾಗಲಿಲ್ಲ. ಪೂಜಾ ಅವರ ಟೀಮ್ ಜೊತೆ ಮನಾಲಿಗೆ ಹೋಗಿ ತಲುಪಿದಳು. ಅವರು ಹೇಗೋ ಅಲ್ಲಿ ಹೋಗಿ ತಲುಪಿದ್ರು. ಆದರೆ ಅಲ್ಲಿ ಆ ರಾತ್ರಿಯಿಂದ ಜೋರಾಗಿ ಹಿಮಪಾತ ಬೀಳ್ತಿತ್ತು. ರಸ್ತೆಗಳೆಲ್ಲ ಬ್ಲಾಕ್ ಆಗಿತ್ತು. ಸುತ್ತಮುತ್ತಲಿನ ಪರಿಸರವೆಲ್ಲ ಹಿಮದಿಂದ ತುಂಬಿಕೊಂಡು ಹೊರಬರುವಂತೆ ಇರಲಿಲ್ಲ. ಆಗ ಎಲ್ಲರೂ ಹೋಟೆಲ್ ರೂಮಲ್ಲಿ ಬಂದಿಯಾಗಬೇಕಾಯಿತು. 2 ದಿನ ಕಳೆದರೂ ಚಂಡಮಾರುತ ಕಡಿಮೆಯಾಗಲಿಲ್ಲ. ಇನ್ನೂ ಅದರ ಆರ್ಭಟ ಜೋರಾಗಿತ್ತು. ರಸ್ತೆಗಳಲ್ಲಿ ವಾಹನಗಳು ಅಲ್ಲಲ್ಲಿ ಬಾಕಿಯಾಗಿತ್ತು. ದೊಡ್ಡ ದೊಡ್ಡ ಹಿಮಗಳು ಉರುಳಿಕೊಂಡು ಬಂದು ವಾಹನಗಳ ಮೇಲೆ ಬೀಳುತ್ತಿದ್ದವು. ಎಷ್ಟೋ ಮಂದಿ ರಸ್ತೆ ಮಧ್ಯೆ ಉಳಿದು ಬಿಟ್ಟಿದ್ದರು. ಕೆಲವರಂತೂ ಜೀವ ಕಳೆದುಕೊಂಡರು. ಅಲ್ಲಿ ಅಪಾಯದ ವಾತಾವರಣ ಕವಿದಿತ್ತು. ಹೋಟೆಲ್ ಮಾಲೀಕರು ಯಾರೂ ಕೂಡ ಹೊರಬರಬಾರ್ದು, ತುಂಬ ಅಪಾಯಕಾರಿಯಾಗಿದೆ ಎಂದು ಸೂಚನೆ ನೀಡುತ್ತಿದ್ದರು. ಅಲ್ಲಿ ಯಾರಿಗೂ ಚಳಿಯಿಂದ ಹೊರಗಡೆ ಬರಲು ಕೈಕಾಲುಗಳು ಅಲುಗಾಡುತ್ತಿರಲಿಲ್ಲ. ಅಲ್ಲಿ ತಂಪು ಎಷ್ಟು ಏರಿತು ಅಂದರೆ ಹೀಟರ್ಗಳೇ ಕೆಲಸ ಮಾಡುತ್ತಿರಲಿಲ್ಲ. ವಾಹನಗಳೆಲ್ಲ ಓಡಾಡಲು ಸಾಧ್ಯವಿಲ್ಲದೆ ಹೋಟೆಲ್ಗಳ ಮುಂದೆ ಜನ ಸೇರಿದ್ದರು. ರೂಮಿಗಾಗಿ ಹುಡುಕಾಡುತ್ತಿದ್ದರು. ಯಾಕಂದರೆ ಹೊರಗಡೆ ನಿಲ್ಲುವ ಹಾಗಿರಲಿಲ್ಲ. ಆ ಸಮಯದಲ್ಲಿ ತಮಗೆ ರೂಮ್ ಬೇಕು ಎಂದು ಲಕ್ಷಗಟ್ಟಲೆ ಹಣವನ್ನು ನೀಡಲು ತಯಾರಿದ್ದರು. ಆದರೆ ಅಲ್ಲಿ ಯಾವ ಕೋಣೆನೂ ಖಾಲಿ ಇರಲಿಲ್ಲ.
ಕೆಲವರು ಉಳಿದವರ ಕಷ್ಟದ ಪರಿಸ್ಥಿತಿಯನ್ನು ನೋಡಲಾರದೆ ತಮ್ಮ ಕೋಣೆಯಲ್ಲಿ ತಂಗಲು ಸ್ಥಳಾವಕಾಶವನ್ನು ಮಾಡಿಕೊಡುತ್ತಿದ್ದರು. ಎಷ್ಟೋ ಮಂದಿ ಬಿಕ್ಕಿ ಬಿಕ್ಕಿ ಅಳುತ್ತಾ ರೋಧಿಸುತ್ತಿದ್ದರು. ಒಂದು ರಾತ್ರಿ ಪೂಜಾ ಚಳಿಯಲ್ಲಿ ನಡುಗುತ್ತಾ ದಪ್ಪನಾದ ಬ್ಲ್ಯಾಂಕೆಟ್ ಅನ್ನು ಹೊದ್ದುಕೊಂಡು ಬೆಚ್ಚಗೆ ಮಲಗಲು ಪ್ರಯತ್ನಿಸುತ್ತಿದ್ದಳು. ಎಷ್ಟೇ ದಪ್ಪನಾದ ಹೊದಿಕೆ ಹಾಕಿದ್ರೂ ಚಳಿ ಮಾತ್ರ ನಿಲ್ಲುತ್ತಿರಲಿಲ್ಲ. ಆಗ ಬಾಗಿಲ ಹತ್ತಿರ ಯಾರೋ ಬಂದು ಬಾಗಿಲು ತಟ್ಟುತ್ತಿರುವ ಶಬ್ದ ಕೇಳಿಸ್ತು. ಅವಳಿಗೆ ಹೊದಿಕೆಯಿಂದ ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟೊಂದು ಚಳಿಯಿಂದ ಗಡಗಡ ಎಂದು ನಡುಗುತ್ತಿದ್ದಳು. ಆದರೆ ಯಾರೋ ಬಂದು ಕರೆಯುತ್ತಿದ್ದಾರೆ ಎಂದು ಕಂಬಳಿಯನ್ನು ಹೊದ್ದುಕೊಂಡು ಬಾಗಿಲ ಹತ್ತಿರ ಬಂದು ಬಾಗಿಲು ತೆರೆದಳು. ಆಗ ಅಲ್ಲಿ ಕೆಲಸ ಮಾಡುತ್ತಿದ್ದ ನೌಕರ ಬಂದು, ಮೇಡಮ್, ಇಲ್ಲಿ ಒಂದು ಅಪ್ಪ ಮಗಳು ತುಂಬ ಕಷ್ಟದಲ್ಲಿ ಸಿಕ್ಕಿಕೊಂಡಿದ್ದಾರೆ. ಮಗಳಿಗೆ ಜೋರಾಗಿ ಜ್ವರ ಬರ್ತಿದೆ. ಪುಟ್ಟ ಮಗು ತುಂಬ ಚಳಿಯಲ್ಲಿ ನಡುಗ್ತಿದ್ದಾಳೆ. ನಮ್ಮಲ್ಲಿ ಎಲ್ಲಿಯೂ ಕೋಣೆ ಖಾಲಿ ಇಲ್ಲ. ಎಲ್ಲ ಕಡೆ 2-3 ಮಂದಿ ಇದ್ದಾರೆ. ನೀವು ಒಳ್ಳೆ ಮನಸ್ಸು ಮಾಡಿ ಈ ಬಡಪಾಯಿಗಳನ್ನು ನಿಮ್ಮ ರೂಮಲ್ಲಿ ಇರಲು ಅವಕಾಶ ಮಾಡಿಕೊಡುತ್ತೀರಾ ಎಂದು ಕೇಳಿದ. ಅವರಿಗೊಂದು ಸಹಾಯ ಮಾಡಿ, ಪಾಪ ಆ ಮುದ್ದು ಮಗುವನ್ನು ನೋಡಲು ಆಗುತ್ತಿಲ್ಲ ಎಂದು ಹೇಳಿದ. ಆಗ ಪೂಜಾಳಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ಗೊತ್ತಾಗಲಿಲ್ಲ. ಮಾನವೀಯತೆ ಮನುಷ್ಯತ್ವವನ್ನು ನೆನೆಸಿಕೊಂಡು ಪೂಜಾ ಸರಿ ಎಂದು ಒಪ್ಪಿಕೊಂಡಳು. ಸ್ವಲ್ಪ ಹೊತ್ತಾದ ಬಳಿಕ 30 ವರ್ಷದ ಗಂಡಸು 6 ವರ್ಷದ ತನ್ನ ಮುದ್ದಾದ ಕಂದಮ್ಮನನ್ನು ಎತ್ತಿಕೊಂಡು ಬಾಗಿಲ ಹತ್ತಿರ ನಿಂತು ಒಳಗೆ ಬರಬಹುದೇ ಎಂದು ಕೇಳಿದರು. ಆಗ ಪೂಜಾ ತಲೆ ಅಲ್ಲಾಡಿಸಿದಳು. ಆ ವ್ಯಕ್ತಿ ಚಿಂತೆಯಿಂದ ಒಳಗಡೆ ಬಂದರು. ಬಂದವನು ನೇರವಾಗಿ ಮಗುವನ್ನು ಬೆಡ್ಡಲ್ಲಿ ಮಲಗಿಸಿ ಬ್ಲ್ಯಾಂಕೆಟ್ ಅನ್ನು ಹೊದಿಸಿದ್ರು. ಮಗು ಜೋರಾಗಿ ನಡುಗುತ್ತಿತ್ತು. ಆ ಗಂಡಸು ಜಾಕೆಟ್ ಅನ್ನು ಹಾಕಿಕೊಂಡಿದ್ದರು. ಮಗುವಿನ ಮೇಲಿದ್ದ ಹೊದಿಕೆಯನ್ನು ಸರಿ ಮಾಡಿ ಕೃತಜ್ಞತಾ ಭಾವನೆಯಿಂದ ಪೂಜಾಳ ಕಡೆ ನೋಡಿದರು. ಮತ್ತೆ ನಾನು ನಿಮಗೆ ಯಾವ ರೀತಿಯಾಗಿ ಹೇಗೆ ಧನ್ಯವಾದ ಹೇಳಲಿ ಎಂದು ಗೊತ್ತಾಗುತ್ತಿಲ್ಲ ಎಂದು ಹೇಳಿದರು. ಛೆಛೆ, ನೀವು ಹಾಗೆ ಹೇಳಬೇಡಿ. ನಾನು ಚಿಕ್ಕ ಸಹಾಯ ಮಾಡಿದೆ. ಕಷ್ಟ ಬಂದಾಗ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಲೇಬೇಕಲ್ವಾ? ಮನುಷ್ಯರು ಅಂದಮೇಲೆ ಮಾನವೀಯತೆ ಇರಲೇಬೇಕಲ್ವಾ? ಅದಕ್ಕೆಲ್ಲ ಯಾಕೆ ಧನ್ಯವಾದಗಳು ಹೇಳ್ತೀರಾ ಎಂದು ಕೇಳಿದಳು. ಆಗ ಸರಿ ಎಂದು ನಾನು ಎಲ್ಲಾದರೂ ಇರುತ್ತೇನೆ, ನೀವು ನನ್ನ ಮಗಳನ್ನು ನೋಡಿಕೊಳ್ಳಿ ಎಂದು ಹೊರಟು ಹೋದರು. ಪೂಜಾ ಮಗುವಿಗೆ ಹೊದಿಕೆಯನ್ನು ಸರಿಯಾಗಿ ಹಾಕಿ ಮಗುವಿನ ಹತ್ರ ಬೆಡ್ಡಲ್ಲಿ ಮಲಗಿಕೊಂಡಳು. ನಿದ್ದೆಯಲ್ಲಿ ಮಗು ಜೋರಾಗಿ ನಡುಗುತ್ತಿತ್ತು. ಆಗ ಪೂಜಾ ಮಗುವಿನ ಹತ್ತಿರ ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದಳು. ಸ್ವಲ್ಪ ಹೊತ್ತಾಗುವಾಗ ಮಗು ನಡುಗುವುದನ್ನು ನಿಲ್ಲಿಸಿಬಿಟ್ಟಿತು. ಮತ್ತೆ ಮಗು ಆರಾಮದಾಯಕವಾಗಿ ನಿದ್ದೆ ಮಾಡಿತು. ಆ ರಾತ್ರಿ ಭಾರಿ ಪ್ರಮಾಣದಲ್ಲಿ ಹಿಮಪಾತವಾಗ್ತಿತ್ತು. ಬೆಳಗ್ಗೆನೂ ಅದೇ ರೀತಿ ಮುಂದುವರಿಯುತ್ತಿತ್ತು. ಬೆಳಗಾಗುತ್ತಲೇ ಮಗು ನಿದ್ದೆಯಿಂದ ಎಚ್ಚರವಾಗಿ ಪೂಜಾರನ್ನು ನೋಡಿ ಗಾಬರಿಗೊಂಡು ಅಳಲು ಶುರು ಮಾಡಿ, ನನಗೆ ಅಪ್ಪ ಬೇಕು, ನಾನು ಅಪ್ಪನ ಹತ್ತಿರ ಹೋಗುತ್ತೇನೆ ಎಂದು ಕೂಗಿತು. ಪೂಜಾಳಿಗೆ ಆ ವ್ಯಕ್ತಿ ಎಲ್ಲಿಗೆ ಹೋಗಿದ್ದರು, ಏನು ಮಾಡುತ್ತಿದ್ದಾರೆ ಎಂದು ಗೊತ್ತಾಗಿರಲಿಲ್ಲ. ರಾತ್ರಿ ಹೋದವರು ಇನ್ನೂ ಬಂದಿರಲಿಲ್ಲ. ನಾನೊಂದು ಫೋನ್ ನಂಬರನ್ನು ಕೂಡ ತೆಗೆದುಕೊಂಡಿಲ್ಲ. ಎಲ್ಲಿ ಎಂದು ಹುಡುಕಲಿ ಎಂದು ಯೋಚಿಸಿದಳು. ಆದರೆ ಮಗು ಒಂದೇ ಸಮನೆ ಹಠ ಹಿಡಿದು ಕೂಗುತ್ತಿತ್ತು. ಕೊನೆಗೆ ಪೂಜಾ ಮಗುವನ್ನೆತ್ತಿ 4 ಕಡೆ ತೋರಿಸುತ್ತಾ ಸಮಾಧಾನ ಮಾಡುತ್ತಿದ್ದಳು. ಅಳ್ಬೇಡ, ನಿನ್ನ ಅಪ್ಪ ಈಗ ಬರ್ತಾರೆ, ಎಲ್ಲಿ ನೋಡು ಎಂದು ಮಗುವಿನ ಗಮನವನ್ನು ಬದಲಿಸುತ್ತಿದ್ದಳು. ಆದರೂ ಅವಳಪ್ಪ ಎಲ್ಲಿಯೂ ಕಾಡುತ್ತಿರಲಿಲ್ಲ. ಹೇಗೋ ಸಮಾಧಾನ ಮಾಡಿ ಅಳುವನ್ನು ನಿಲ್ಲಿಸಿದ್ದಳು. ಕೊನೆಗೆ ಅಲ್ಲಿಯೇ ಕೆಲಸದವನಲ್ಲಿ ಬೆಳಗಿನ ತಿಂಡಿಯನ್ನು ತರಲು ಹೇಳಿ ಮಗುವಿಗೆ ತಿನ್ನಿಸಿ ತಾನು ತಿಂದು ಬಿಟ್ಟಳು. ಆದರೂ ಆ ಮಗುವಿನ ತಂದೆ ಇನ್ನೂ ಬಂದಿರಲಿಲ್ಲ. ಮಗು ಅಳುವುದನ್ನು ನಿಲ್ಲಿಸಿಬಿಟ್ಟಿತು. ಮಧ್ಯಾಹ್ನ 2 ಗಂಟೆಯಾದರೂ ಮಗುವಿನ ತಂದೆ ಬಂದಿರಲಿಲ್ಲ. ಕೊನೆಗೆ ಪೂಜಾ ಅಲ್ಲಿಯ ಮ್ಯಾನೇಜರಲ್ಲಿ ಕೇಳಿದಳು. ಆಗ ಮ್ಯಾನೇಜರ್ ರಿಸೆಪ್ಷನಿಸ್ಟಲ್ಲಿ ಕೇಳಿದಾಗ ರಾತ್ರಿ ಇಡೀ ಇಲ್ಲೇ ಸೋಫಾದಲ್ಲಿ ಮಲಗಿಕೊಂಡಿದ್ದರು. ಬೆಳಗಾಗುತ್ತಲೇ ಎಲ್ಲಿಗೋ ಎದ್ದು ಹೋದ್ರು ಎಂದು ಹೇಳಿದರು. ಆ ವ್ಯಕ್ತಿ ಎಲ್ಲಿಗೆ ಹೋಗಿದ್ದಾರೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಪೂಜಾಳಿಗೆ ಚಿಂತೆ ಆಯಿತು. ನಾನು ಈಗ ಮಗುವನ್ನು ಏನು ಮಾಡಲಿ, ಅವರನ್ನು ಎಲ್ಲಿ ಅಂತ ಹುಡುಕಲಿ? ಆದರೆ ಮಧ್ಯಾಹ್ನ ಆಗಿರುವುದರಿಂದ ಮಗುವಿಗೆ ಹಸಿವಾಗಿರಬಹುದು ಎಂದು ಊಟವನ್ನು ನೀಡುತ್ತಿದ್ದಳು. ಆದರೆ ಮಗು ತನಗೆ ಅಪ್ಪ ಬೇಕು ಎಂದು ಕೂಗುತ್ತಲೇ ಇತ್ತು. ಹೇಗೋ ಸಮಾಧಾನ ಮಾಡಿ ಊಟವನ್ನು ಕೊಟ್ಟಳು. ಮತ್ತೆ ಊಟ ಆದ ನಂತರ ಮಗುವಿನಲ್ಲಿ ಮಾತನಾಡುತ್ತಾ ಆಟವಾಡುತ್ತಾ ತಮಾಷೆ ಮಾಡುತ್ತಾ ಸಮಯವನ್ನು ಕಳೆದು ಬಿಟ್ಟಳು. ಸಂಜೆ ಆಗುವಾಗ ಮಗುವಿನ ತಂದೆ ಬಂದಾಗ ಪೂಜಾಳಿಗೆ ಕೋಪ ತಡೆಯಲು ಆಗುತ್ತಿರಲಿಲ್ಲ. ಅಪ್ಪನನ್ನು ಕಂಡು ಮಗು ಅಪ್ಪ ಎಂದು ಕೂಗಿ ಓಡಿಕೊಂಡು ಹೋಗಿ ತಬ್ಬಿಕೊಂಡಿತು. ಅಪ್ಪನನ್ನು ನೋಡಿದಾಗ ಮಗುವಿಗೆ ಹೋದ ಜೀವ ಮತ್ತೆ ಸಿಕ್ಕಿತೆಂದು ಅನ್ನಿಸ್ತು. ಪೂಜಾ ಕೋಪದಲ್ಲಿ, ಏನ್ರಿ ನಿಮಗೆ, ನಿಮ್ಮ ಮಗುವಿನ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ವಾ? ನೋಡಿ ಮಗು ಹತ್ತು ಹೇಗಾಗ್ಬಿಟ್ಟಿದೆ ಎಂದು ಹೇಳಿದಳು. ಪೂಜಾಳ ಮಾತನ್ನು ಕೇಳಿ ತನ್ನ ತಪ್ಪಿನ ಅರಿವಾಗಿ ಆ ವ್ಯಕ್ತಿ ತಲೆಯನ್ನು ತಗ್ಗಿಸಿದರು. ಮತ್ತೆ ನೀವು ಹೋಟೆಲಿಂದ ಎಲ್ಲಿ ನಾಪತ್ತೆಯಾಗಿದ್ರಿ ಎಂದು ಕೇಳಿದಳು. ಅದು ರಾತ್ರಿ ಹಿಮದ ರೌದ್ರಾವತಾರದಿಂದ ಅಲ್ಲೆಲ್ಲ ಗಾಡಿಗಳು, ವಾಹನಗಳು, ಜನರು ಹಿಮದಲ್ಲಿ ಸಿಕ್ಕಿಕೊಂಡಿದ್ದರು. ಕೆಲವರಂತೂ ಕೆಳಗಡೆ ಬಿದ್ದು ಸತ್ತು ಹೋಗಿದ್ದರು. ಹಲವು ಮಂದಿ ಜೀವ ಮರಣದ ಜೊತೆ ಹೋರಾಡ್ತಿದ್ರು. ಅದಕ್ಕೋಸ್ಕರ ಅಲ್ಲಿಯ ರಕ್ಷಣಾ ವರ್ಗ ಸಿಬ್ಬಂದಿಗೆ ಸಹಾಯಕ್ಕಾಗಿ ಇಲ್ಲಿಯ ಜನರಲ್ಲಿ ವಿನಂತಿಸಿದ್ದರು. ನಾನು ನನ್ನಿಂದಾದ ಸಹಾಯ ಮಾಡಲೆಂದು ಹೋಗಿದ್ದೆ ಎಂದು ಆ ವ್ಯಕ್ತಿ ಹೇಳಿದರು. ಆ ಮಾತನ್ನು ಕೇಳಿ ಪೂಜಾಳಿಗೆ ಕೋಪ ಎಲ್ಲ ಕರಗಿ ಹೋಯಿತು. ನಾನು ಅವರನ್ನು ಅರ್ಥ ಮಾಡಿಕೊಳ್ಳದೆ ಮಾತನಾಡಿದೆ ಎಂದು ಅವಳಿಗೆ ಅನ್ನಿಸ್ತು. ಪೂಜಾಳಿಗೆ ತಾನು ಇವರ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನೆ, ಇವರು ಒಳ್ಳೆಯ ಕೆಲಸಕ್ಕಾಗಿ ಹೋಗಿದ್ದರು ಎಂದು ಅಂದುಕೊಂಡಳು. ಈ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ. ಅವರು ಜನರ ಜೀವವನ್ನು ಕಾಪಾಡಲು ಹೋರಾಡುತ್ತಿದ್ದರು. ಆದರೆ ನಾನು ಏನು ಅರ್ಥ ಮಾಡಿಕೊಂಡೆ? ಆ ವ್ಯಕ್ತಿ ಪೂಜಾಳಲ್ಲಿ ಹೇಳಿದರು.
ಇವತ್ತು ರಾತ್ರಿ ಜೋರಾದ ಚಂಡಮಾರುತ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನನಗನಿಸುತ್ತೆ ನಾಳೆ ತನಕ ಇದೇ ರೀತಿ ಮುಂದುವರಿಯಬಹುದು. ನಮಗೆ ಇವತ್ತು ಅಥವಾ ನಾಳೆ ಹೋಗಲು ಸಾಧ್ಯ ಇಲ್ಲ. ನಮ್ಮಿಂದಾಗಿ ನಿಮಗೆ ತುಂಬ ತೊಂದರೆಯಾಗಿದೆ. ರಸ್ತೆಯಲ್ಲಿ ವಾಹನಗಳು ಓಡಾಡಲು ಮುಂದುವರೆದಾಗ ನಾನು ನನ್ನ ಮಗಳನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಆ ವ್ಯಕ್ತಿ ಹೇಳಿದರು. ಅರೆ, ಇದರಲ್ಲಿ ತೊಂದರೆಯ ಮಾತೇನಿದೆ? ನಾವು ಒಂದೇ ಭೂತಾಯಿಯ ಮಕ್ಕಳು. ಇಲ್ಲಿ ನಮ್ಮೊಳಗೆ ಸಹಾಯ ಮಾಡದಿದ್ದರೆ ಬೇರೆ ಯಾರಿಗೆ ಸಹಾಯ ಮಾಡುವುದು ಎಂದು ಕೇಳಿದಳು. ಇವತ್ತು ನೀವು ಯಾವ ಕೆಲಸವನ್ನು ಮಾಡಿದ್ದೀರಿ? ಆ ಕೆಲಸದ ಮುಂದೆ ನನ್ನ ಸಹಾಯ ಯಾವ ಲೆಕ್ಕನೂ ಅಲ್ಲ. ಅವಳ ಮಾತನ್ನು ಕೇಳಿ ಆ ವ್ಯಕ್ತಿಗೆ ಹೃದಯ ತುಂಬಿ ಬಂತು. ಆ ವ್ಯಕ್ತಿ ಕೋಣೆಯಲ್ಲಿ ಪೂಜಾಳೊಂದಿಗೆ ಮಾತನಾಡುತ್ತಾ ಸಮಯವನ್ನು ಕಳೆದರು. ಅವರಿಗೆ ಮಾತನಾಡುತ್ತಾ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಆಗಲಿ, ಇಬ್ಬರು ಮಾತನಾಡುತ್ತಾ ತಮ್ಮ ಪರಿಚಯವನ್ನು ಮಾಡುತ್ತಾ ತಮ್ಮ ತಮ್ಮ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು. ಆಗ ಆ ವ್ಯಕ್ತಿ ತನ್ನ ಹೆಸರು ಅಜಯ್, ನಾನು ನನ್ನ ಮಗಳೊಂದಿಗೆ ರಾಜಸ್ಥಾನದಲ್ಲಿ ವಾಸ ಮಾಡುತ್ತಿದ್ದೇನೆ ಎಂದು ಹೇಳಿದರು. ನಾನು ನನ್ನ ಮಗಳ ಜೊತೆ ಒಂಟಿಯಾಗಿದ್ದೇನೆ. ಯಾಕಂದರೆ ನನ್ನ ಮಗಳು ಜನಿಸುವಾಗ ನನ್ನ ಹೆಂಡತಿ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ್ಲು. ಆದರೆ ಇವತ್ತಿನವರೆಗೂ ನಾನು ನನ್ನ ಹೆಂಡತಿಯ ಫೋಟೋವನ್ನು ಕೂಡ ನನ್ನ ಮಗಳಿಗೆ ತೋರಿಸಲಿಲ್ಲ. ನನ್ನ ಕುಟುಂಬದಲ್ಲಿ ನನಗೆ ಎರಡನೇ ಮದುವೆ ಮಾಡಲು ತುಂಬ ಒತ್ತಾಯಿಸುತ್ತಿದ್ದರು. ಆದರೆ ನನಗೆ ಯಾಕೋ ಒಂದು ರೀತಿಯ ಭಯ. ನನ್ನ ಎರಡನೇ ಹೆಂಡತಿಯಾಗಿ ಬರುವ ಅವಳು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳದಿದ್ದರೆ ಮತ್ತು ಅವಳ ಜೀವನವನ್ನು ನರಕ ಮಾಡಿದರೆ, ಎಲ್ಲ ಕಡೆ ಒಂದೊಂದು ಘಟನೆಯನ್ನು ಕೇಳಿದಾಗ ನನಗೆ ತುಂಬ ಭಯವಾಗುತ್ತದೆ. ಅದಕ್ಕೋಸ್ಕರ ನಾನು ಮದುವೆಯಾಗಲು ನಿರಾಕರಿಸುತ್ತಿದ್ದೇನೆ ಎಂದು ಹೇಳಿದರು. ಅದು ಅಲ್ಲದೆ ನಾನು ಕೆಲಸಕ್ಕೆ ಹೋಗುತ್ತಿರುತ್ತೇನೆ ಎಂದು, ನನ್ನ ಮಗಳನ್ನು ಚೆನ್ನಾಗಿ ಆರೈಕೆ ಮಾಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಎಂದು ಕೂಡ ಹೇಳಿದರು. ನನಗೆ ಆಫೀಸಲ್ಲಿ ಬಿಡುವಿಲ್ಲದ ಕೆಲಸವಿರ್ತಿತ್ತು. ಆದ್ದರಿಂದ ಮಗಳನ್ನು ಎಲ್ಲಿಗೂ ಕರೆದುಕೊಂಡು ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಹೇಗೂ ಈ ಸಲ ಆಫೀಸ್ನಲ್ಲಿ ನನ್ನ ಬಾಸ್ ನನಗೆ ರಜೆಯನ್ನು ಮಂಜೂರು ಮಾಡಿದರು. ಅದರಿಂದ ಮಗಳನ್ನು ಸುತ್ತಾಡಿಸಲೆಂದು ನಾನು ಮನಾಲಿಗೆ ಕರೆದುಕೊಂಡು ಬಂದಿದ್ದೇನೆ. ಆದರೆ ಆಕಸ್ಮಿಕವಾಗಿ ಬಂದ ಚಂಡಮಾರುತದಿಂದಾಗಿ ಹಿಮಪಾತವಾಗಿ ನನ್ನ ಕಾರು ರಸ್ತೆ ಮಧ್ಯದಲ್ಲಿ ಸಿಕ್ಕಿಕೊಂಡಿದೆ. ಚಳಿಯಲ್ಲಿ ನನ್ನ ಮಗಳು ಶೀತಗೊಂಡು ಕೆಮ್ಮುತ್ತಾ ಜ್ವರ ಏರಿಕೆಯಾಗಿತ್ತು. ಆದ್ದರಿಂದ ಅವಳಿಗೆ ಪ್ರಜ್ಞೆ ತಪ್ಪಿತ್ತು. ಅವಳನ್ನು ನಾನು ತಬ್ಬಿಕೊಂಡು ಓಡೋಡಿ ಈ ಹೋಟೆಲ್ ಹತ್ತಿರ ಬಂದು ಬಿಟ್ಟೆ ಎಂದು ಹೇಳಿದರು. ಹೀಗೆ ಮಾತನಾಡುತ್ತಾ ಕತ್ತಲಾದದ್ದು ಗೊತ್ತಾಗಲಿಲ್ಲ. ಮತ್ತೆ ಅಜಯ್ ರಾತ್ರಿ ಆಯಿತು ಎಂದು ಹೊರಗಡೆ ಹೊರಟು ಹೋದ. ಚಂಡಮಾರುತವು ವಿಪರೀತವಾಗಿ ಏರಿಕೆಯಾಗ್ತಿತ್ತು. ಹೊರಗಡೆ ಚಳಿಯಲ್ಲಿ ಜನರು ಫ್ರೀಸ್ ಆಗಿದ್ದರು. ಫೋನ್ ನೆಟ್ವರ್ಕ್ ಕೂಡ ಎಲ್ಲಿಯೂ ಸಿಗುತ್ತಿರಲಿಲ್ಲ. ಮೊಬೈಲ್ ನೋಡಿದಾಗ ರಾಹುಲ್ನ ಮೆಸೇಜ್ ಇತ್ತು. ಅಮ್ಮನ ಮಿಸ್ ಕಾಲ್ ಇತ್ತು. ರಾಹುಲ್ಗೆ ಪೂಜಾ ಇಲ್ಲಿಯ ಚಂಡಮಾರುತದ ರೌದ್ರಾವತಾರವನ್ನು ತಿಳಿಸಿದ್ದಳು. ಪೂಜಾ, ನಿನ್ನ ಅಮ್ಮ ತುಂಬ ಟೆನ್ಷನ್ ಇದ್ದಾರೆ. ನೀನು ಅವರಿಗೆ ಹೇಗಾದರೂ ಒಂದ್ಸಲ ಫೋನ್ ಮಾಡು. ನನ್ನ ಬಗ್ಗೆ ವಿಚಾರಿಸಿ ರಾಹುಲ್ ಮೆಸೇಜ್ ಮಾಡಿದ್ದ. ಆದರೆ ಹೇಗಾದರೂ ಅಮ್ಮನಿಗೆ ಕಾಲ್ ಮಾಡಬೇಕು ಎಂದು ಪೂಜಾ ಪ್ರಯತ್ನಿಸುತ್ತಿದ್ದಳು. ಆದರೆ ನೆಟ್ವರ್ಕ್ ಸಿಗುತ್ತಿರಲಿಲ್ಲ. ಅರ್ಜುನ್ ಮಗಳನ್ನು ಮಲಗಿಸಿದ ನಂತರ ಪೂಜಾ ಕಿಟಕಿ ಹತ್ತಿರ ಬಂದು ಪರದೆಯನ್ನು ಒಂದು ಕಡೆ ಸರಿಸಿ ಬಾಗಿಲನ್ನು ತೆಗೆದಳು. ಆಗ್ಲಾದರೂ ನೆಟ್ವರ್ಕ್ ಸಿಗುತ್ತಾ ಎಂದು ನೋಡುತ್ತಿದ್ದಳು. ಆದರೆ ಏನೇ ಆದರೂ ನೆಟ್ವರ್ಕ್ ಸಿಗುತ್ತಿರಲಿಲ್ಲ. ಆದರೆ ಈಗ ಅಲ್ಲಿಯ ವಾತಾವರಣ ಸ್ವಲ್ಪ ಸರಿಯಾಗಿತ್ತು. ಆದರೂ ನೆಟ್ವರ್ಕ್ ಇರಲಿಲ್ಲ. ನಾನು ಅಮ್ಮನಿಗೆ ಫೋನ್ ಮಾಡಿ ಇಲ್ಲಿನ ಸ್ಥಿತಿಗತಿಯನ್ನು ತಿಳಿಸಬೇಕು, ಅಮ್ಮನ ಆರೋಗ್ಯವನ್ನು ವಿಚಾರಿಸಬೇಕು ಎಂದು ಅಂದುಕೊಂಡಿದ್ದಳು. ಹೊರಗಡೆ ನೋಡಿದಾಗ ಅಲ್ಲಿ ಜನರು ಫೋನಲ್ಲಿ ಮಾತನಾಡುವುದರಲ್ಲಿ ಬ್ಯುಸಿಯಾಗಿದ್ದರು. ಅರೆ, ನೆಟ್ವರ್ಕ್ ಸಿಗುತ್ತಿದೆ, ಈ ರೂಮಿಗೆ ಮಾತ್ರ ಸಿಗ್ತಾ ಇಲ್ಲ. ತಾನು ಅಮ್ಮನಲ್ಲಿ ಸ್ವಲ್ಪವಾದರೂ ಮಾತನಾಡಬೇಕು, ಆಗ ಅಮ್ಮ ಸಮಾಧಾನವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು ಎಂದು ಅಂದುಕೊಂಡು ತಾನು ಹೊರಗಡೆ ಹೋಗಿ ಫೋನ್ ಮಾಡಲು ಪ್ರಯತ್ನಿಸುತ್ತೇನೆ ಎಂದು ತನ್ನಲ್ಲಿದ್ದ ಬೆಚ್ಚಗಿನ ಶಾಲನ್ನು ಹೊದ್ದುಕೊಂಡು ಹೊರಗಡೆ ಬಂದಳು. ಆಗ ರಾತ್ರಿ 10:30 ಆಗಿತ್ತು. ಆದರೆ ಜನರೆಲ್ಲ ತುಂಬ ಚಳಿ ಇರೋದ್ರಿಂದ ಎಲ್ಲರೂ ಅವರವರ ರೂಮಲ್ಲಿ ಮಲಗಿಕೊಂಡಿದ್ದರು. ಇದರಿಂದ ಅಲ್ಲಿ ಮೌನ ಆವರಿಸಿಕೊಂಡಿತ್ತು. ರಿಸೆಪ್ಷನ್ ಕೌಂಟರ್ ಹತ್ತಿರ ಎಲ್ಲರೂ ನೆಲದಲ್ಲಿ ಹೊದಿಕೆಯನ್ನು ಹಾಕಿ ಮಲಗಿಕೊಂಡಿದ್ದರು. ಅಲ್ಲಿ ಅಜಯ್ ಕೂಡ ಮಲಗಿಕೊಂಡಿದ್ದ. ಪೂಜಾಳ ನೋಟ ಅದೇ ಕಡೆ ಹೋಗಿತ್ತು. ಅವಳು ಅಲ್ಲಿಂದ ನೇರವಾಗಿ ಹೊರಗಡೆ ಬಂದು ಅಮ್ಮನಿಗೆ ಫೋನ್ ಮಾಡಬೇಕು ಎಂದು ಬಯಸಿದ್ದಳು. ಪೂಜಾ ಹರಿಯಾಣದವಳು, ಆದರೆ ಅಲ್ಲಿ ಅಷ್ಟೇನು ಚಳಿ ಇರಲಿಲ್ಲ. ಪೂಜಾಳಿಗೆ ಸಣ್ಣವಳಿದ್ದಾಗಿನಿಂದ ಚಳಿ ಅಂದರೆ ಆಗೋದೇ ಇಲ್ಲ. ಅದನ್ನು ತಡೆಯುವ ಶಕ್ತಿ ಕೂಡ ಅವಳಲ್ಲಿ ಇರಲಿಲ್ಲ. ಇಲ್ಲಿ ತುಂಬ ಚಳಿ ಇದ್ದಿದ್ದರಿಂದ ಎಷ್ಟು ದಪ್ಪನಾದ ಬಟ್ಟೆನ ತನ್ನಲ್ಲಿದೆಯೋ ಅದನ್ನು ಹಾಕಿಕೊಂಡು ಅದರ ಮೇಲೆ ಸ್ವೆಟರ್, ಅದರ ಮೇಲೆ ಶಾಲನ್ನು ಹಾಕಿಕೊಂಡು ಹೊರ ಬಂದಿದ್ದಳು. ಹೊರಗಡೆ ಬಂದು ಫೋನ್ ಟ್ರೈ ಮಾಡುತ್ತಾಳೆ. ಆದರೆ ಅಲ್ಲಿ ಕೂಡ ನೆಟ್ವರ್ಕ್ ಸಿಗೋದಿಲ್ಲ. ಆಗ ಸ್ವಲ್ಪ ದೂರದಲ್ಲಿ ಜನ ಫೋನಲ್ಲಿ ಮಾತನಾಡುತ್ತಿದ್ದಾರೆ. ನಾನು ಅಲ್ಲಿಗೇನೆ ಹೋಗಿ ಅಮ್ಮನಿಗೆ ಕಾಲ್ ಮಾಡುತ್ತೇನೆ ಎಂದು ಮುಂದೆ ನಡೆದಳು. ಆದರೆ ಆಗಾಗ ತನ್ನ ಫೋನ್ನಲ್ಲಿ ನೆಟ್ವರ್ಕ್ ಬಂದಿದ್ಯಾ ಎಂದು ನೋಡುತ್ತಿದ್ದಳು. ಒಂದು ವೇಳೆ ನೆಟ್ವರ್ಕ್ ಬಂದರೆ ಅಲ್ಲೇ ನಿಂತು ಅಮ್ಮನಲ್ಲಿ ಮಾತನಾಡುತ್ತೇನೆ ಎಂದು ಅಂದುಕೊಂಡಳು. ಹೊರಗಡೆ ಅಲ್ಲಲ್ಲಿ ಮಂಜುಗಡ್ಡೆ ರಾಶಿ ಬಿದ್ದಿತ್ತು. ಅದರ ಮಧ್ಯದಲ್ಲಿ ಪೂಜಾ ನಡೆದುಕೊಂಡು ಹೋದಳು. ಹೀಗೆ ನಡೆದುಕೊಂಡು ಅರ್ಧ ತಲುಪುವಷ್ಟರಲ್ಲಿ ನೆಟ್ವರ್ಕ್ ಸಿಕ್ಕಿತು. ಆಗ ಅಮ್ಮನಿಗೆ ನಡುಗುತ್ತಾ ಫೋನ್ ಮಾಡಿದಳು. ಫೋನನ್ನು ರಿಸೀವ್ ಮಾಡಿದ ಅಮ್ಮ ಚಿಂತೆಯಲ್ಲಿ, ಅಮ್ಮ ಪೂಜಾ, ನೀನು ಹೇಗಿದ್ಯಮ್ಮ? ಎಲ್ಲಿಂದ ಮಾತನಾಡ್ತೀಯಾ? ಊಟ ಮಾಡಿದ್ಯಾ ಎಂದೆಲ್ಲ ವಿಚಾರಿಸಿದ್ದರು. ಆಗ ಪೂಜಾ ಹಲ್ಲನ್ನು ಕಚ್ಚಿಕೊಳ್ಳುತ್ತಾ, ಅಮ್ಮ ಇಲ್ಲಿ ತುಂಬ ಚಳಿ ಅಮ್ಮ, ಕೈಕಾಲು ತುಂಬ ನಡುಗ್ತಿದೆ, ಹೊರಗಡೆ ನಿಲ್ಲಲೇ ಸಾಧ್ಯ ಇಲ್ಲ, ನೆಟ್ವರ್ಕ್ ಸಿಗೋದೇ ಇಲ್ಲ, ಅದರ ಸಮಸ್ಯೆಯಿಂದಾಗಿ ನಾನು ನಿಮಗೆ ಫೋನ್ ಮಾಡಿಲ್ಲ,
ನೀವು ಚಿಂತೆ ಮಾಡಬೇಡಿ, ನೆಟ್ವರ್ಕ್ ಸರಿಯಾದ ನಂತರ ನಾನು ಫೋನ್ ಮಾಡುತ್ತೇನೆ. ಈಗ ಇಲ್ಲಿ ಹಿಮಗಳು ಬೀಳ್ತಿದೆ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ಆಗ ಪೂಜಾಗೆ ಹಿಮದ ಗಡ್ಡೆ ತನ್ನ ತಲೆಯ ಮೇಲೆ ಬಂದು ಬೀಳುತ್ತಿದೆ ಎಂದು ಅನ್ನಿಸ್ತಿತ್ತು. ಅಷ್ಟೊಂದು ಚಳಿಯಾಗಿ ಕೈಕಾಲುಗಳು ಅಲುಗಾಡಿಸಲು ಸಾಧ್ಯ ಆಗುತ್ತಿರಲಿಲ್ಲ. ತುಂಬ ಚಳಿ ಆಗುತ್ತಿದೆ. ಸುತ್ತಮುತ್ತಲು ಮಂಜುಗಡ್ಡೆಗಳು ಆವರಿಸಿಕೊಂಡಿದೆ. ಸ್ವಲ್ಪ ಹೊತ್ತು ನಾನಿಲ್ಲಿದ್ರೆ ಹಿಮ ನನ್ನನ್ನು ನುಂಗಿ ಬಿಡುತ್ತೆ ಎಂದು ನಡುಗುತ್ತಾ ದೊಡ್ಡ ದೊಡ್ಡ ಹೆಜ್ಜೆ ಮಾಡುತ್ತಾ ಹೋಟೆಲ್ ಹತ್ತಿರ ಧಾವಿಸಿದಳು. ಆದರೆ ಪೂಜಾ ಹೇಗಾಗಿದ್ದಳು ಅಂದರೆ ಫ್ರಿಜ್ಜಿಂದ ತೆಗೆದ ಕೋಲ್ಡ್ ವಾಟರ್ ಬಾಟಲ್ ಥರ ಆಗಿದ್ದಳು. ಚಳಿಯಿಂದ ಸಂಪೂರ್ಣ ಕಲ್ಲಾಗಿದ್ದಳು. ಬಾಯಲ್ಲಿ ಒಂದು ಅಕ್ಷರನೂ ಹೊರಬರಲು ಚಳಿ ಬಿಡುತ್ತಿರಲಿಲ್ಲ. ತಾನು ಹೇಗಾದರೂ ಆದಷ್ಟು ಬೇಗ ತನ್ನ ರೂಮಿಗೆ ಹೋಗಿ ತಲುಪಬೇಕು ಎಂದು ಅಂದುಕೊಂಡಳು. ಆದರೆ ಹಿಮಗಳು ನೀರಿನ ಹಾಗೆ ಇವಳ ಹತ್ತಿರನೇ ಬೀಳುತ್ತಿತ್ತು. ಕಾಲುಗಳು ಹಿಮದ ಒಳಗಡೆ ಹೋಗುತ್ತಿದ್ದವು. ಕಾಲನ್ನು ಹಿಮದಿಂದ ತೆಗೆಯಲು ಪ್ರಯತ್ನಿಸಿದರೂ ಅದು ಸಾಧ್ಯವಾಗುತ್ತಿರಲಿಲ್ಲ. ತನ್ನ ಕೈಕಾಲುಗಳು ಜೀವ ಕಳೆದುಕೊಂಡ ಹಾಗೆ ಭಾಸವಾಗ್ತಿತ್ತು. ತಾನು ಹೇಗಾದರೂ ತನ್ನ ಕಾಲನ್ನು ಮೇಲೆ ಇಡಬೇಕು, ಇಲ್ಲಿಂದ ಹೋಗಬೇಕು ಎಂದು ತುಂಬ ಪ್ರಯತ್ನಿಸಿದಳು. ಆದರೆ ಅದು ಅವಳಲ್ಲಿ ಸಾಧ್ಯನೇ ಆಗಲಿಲ್ಲ. ಅಷ್ಟರಲ್ಲಿ ಇವಳ ಕಾಲು ಇನ್ನಷ್ಟು ಒಳಗಡೆ ಹೋಯಿತು. ಅವಳು ಅಲ್ಲೇ ಬಿದ್ದು ಬಿಟ್ಟಳು. ದೇಹವಿಡೀ ಹಿಮ ಆವರಿಸಿತ್ತು. ಅಲ್ಲಿ ಫೋನಲ್ಲಿ ಮಾತನಾಡುತ್ತಿರುವವರೆಲ್ಲ ತಮ್ಮ ತಮ್ಮ ಕೋಣೆಗೆ ಹೋಗಿ ಸೇರಿದ್ದರು. ಇವಳನ್ನು ಯಾರೂ ಗಮನಿಸಿರಲಿಲ್ಲ. ಇವಳು ಎಷ್ಟೇ ಪ್ರಯತ್ನ ಮಾಡಿದರೂ ಮೇಲೆ ಎದ್ದೇಳಲು ಸಾಧ್ಯನೇ ಆಗಲಿಲ್ಲ. ಯಾರಾದರೂ ನನ್ನನ್ನು ನೋಡಿದರೆ ಅವರ ಸಹಾಯವನ್ನು ಕೇಳಬಹುದಿತ್ತು ಎಂದು ಅಂದುಕೊಳ್ಳುತ್ತಿದ್ದಳು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ನಾನು ಇನ್ನೇನು ಸಾಯುತ್ತೇನೆ, ನನ್ನ ಜೀವ ಹೋಗಿಬಿಡುತ್ತದೆ ಎಂದು ಅಂದುಕೊಂಡು ತನ್ನ ಕಣ್ಣನ್ನು ಮುಚ್ಚಿಕೊಂಡಳು. ಸ್ವಲ್ಪ ಹೊತ್ತಾದಾಗ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಳು. ಪ್ರಜ್ಞೆ ಬಂದು ಎಚ್ಚರವಾಗಿ ಕಣ್ಣು ತೆರೆದಾಗ ತಾನು ತನ್ನ ರೂಮಲ್ಲಿ ಆ ಮಗುವಿನ ಜೊತೆ ಮಲಗಿದ್ದಳು. ಆ ಪುಟ್ಟ ಕಂದಮ್ಮ ಅವಳ ಕೈಯನ್ನು ಉಜ್ಜುತ್ತಿತ್ತು. ಇವಳ ಮೈಕೈಯೆಲ್ಲ ನೋಯ್ತಿತ್ತು. ದೇಹ ಸಂಪೂರ್ಣವಾಗಿ ಬಿಸಿಯೇರಿ ಸುಡುತ್ತಿತ್ತು. ಅಜಯ್ ಅಲ್ಲಿದ್ದ ಸೋಫಾದಲ್ಲಿ ಕೂತಿದ್ದರು. ಆದರೆ ಅವರ ನೋಟ ಕೆಳಗಡೆ ಇತ್ತು. ಆಗ ಪೂಜಾ ಹೇಗೋ ಕಷ್ಟಪಟ್ಟು ಮೇಲೆ ಎದ್ದೇಳಲು ಪ್ರಯತ್ನಿಸಿದಳು. ಅದನ್ನು ಪುಟ್ಟ ಕಂದಮ್ಮ ನೋಡಿ ಸಂತೋಷಪಟ್ಟು, ಅಪ್ಪ, ಆಂಟಿ ಎದ್ದೇಳ್ತಿದ್ದಾರೆ ನೋಡಪ್ಪ ಎಂದು ಕರೆಯಿತು. ಆಗ ಯಾವುದೇ ಯೋಚನೆಯಲ್ಲಿ ಆಲೋಚನೆ ಮಾಡುತ್ತಿದ್ದ ಅಜಯ್ ತಕ್ಷಣ ಬೆರಗಾಗಿ ನೋಡಿದ. ಅಜಯ್ ಸೋಫಾದಿಂದ ಎದ್ದು ಪೂಜಾಳ ಹತ್ತಿರ ಬರುತ್ತಾನೆ. ನಾನು ನೀವು ಹೊರಗಡೆ ಹೋಗುವುದನ್ನು ನೋಡಿದ್ದೆ. ನೀವು ಯಾವುದೋ ಕೆಲಸದ ಕಾರಣದಿಂದ ಹೊರಗಡೆ ಹೋಗ್ತಿದ್ದೀರಾ ಅಂತ ಅಂದುಕೊಂಡೆ. ಆದರೆ ಎಷ್ಟು ಹೊತ್ತಾದರೂ ನೀವು ಬರದೇ ಇದ್ದುದನ್ನು ಕಂಡು ನಾನು ಗಾಬರಿಗೊಂಡೆ. ಮತ್ತೆ ಹೊರಗಡೆ ಬಂದು ಎಲ್ಲ ಕಡೆ ಹುಡುಕಾಡಿದೆ. ಆದರೆ ನೀವು ಎಲ್ಲಿಯೂ ಸಿಗಲಿಲ್ಲ. ಕೊನೆಗೆ ಹಿಮದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದುಕೊಂಡಿದ್ರಿ. ಅಲ್ಲಿಂದ ನಿಮ್ಮನ್ನು ಎತ್ತಿಕೊಂಡು ಬಂದು ರೂಮಲ್ಲಿ ಮಲಗಿಸಿದೆ. ಅಜಯ್ನ ಮುಖ ಯಾಕೋ ಮಂಕಾಗಿತ್ತು. ಆದರೆ ಪೂಜಾ ತನಗೆ ಸಹಾಯ ಮಾಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿದಳು. ಆದರೆ ಇಲ್ಲಿ ಪೂಜಾಳೊಂದಿಗೆ ಅದೇನು ಮಾಡಿದ್ದಾನೆ ಎಂದು ಗೊತ್ತೇ ಇರಲಿಲ್ಲ. ಪೂಜಾಳಿಗೆ 24 ಗಂಟೆ ಪ್ರಜ್ಞೆ ಬಂದಿರಲಿಲ್ಲ. ಆಗ ಅಲ್ಲಿ ಏನೆಲ್ಲ ಘಟನೆ ನಡೆದಿದೆ ಎಂದು ಗೊತ್ತಿರಲಿಲ್ಲ. ಪೂಜಾ ಆಸ್ಪತ್ರೆಯಲ್ಲಿ ಮಲಗಿಕೊಂಡು ತಾನು ಹೆತ್ತ ಮಗುವಿನ ಮುಖವನ್ನು ನೋಡುತ್ತಾ ಕಳೆದ ದಿನಗಳನ್ನು ನೆನಪಿಸಿದಳು. ಯಾಕಂದರೆ ಆ ಮಗುವು ಆ ದಿನಗಳನ್ನು ನೆನಪು ಮಾಡುವಂತೆ ಇತ್ತು. ಆ ಮಗು ಮತ್ತು ಅಜಯ್ ಒಂದೇ ರೀತಿ ಕಾಣುತ್ತಿದ್ದರು. ಅದಲ್ಲದೆ ಮಗುವಿನ ಕೈಯಲ್ಲಿ ಅಜಯ್ ಕೈಯಲ್ಲಿರುವಂತಹ ಕಪ್ಪಾದ ಮಚ್ಚೆ ಕೂಡ ಇತ್ತು. ಈ ಮಗು ಅಜಯ್ನ ಮಗು, ಅದರಲ್ಲಿ ಯಾವ ಸಂಶಯನೂ ಇರಲಿಲ್ಲ. ತಾನು ಅಷ್ಟು ಹೊತ್ತು ಪ್ರಜ್ಞೆ ತಪ್ಪಿ ಇದ್ದ ಸಮಯದಲ್ಲಿ ಅಜಯ್ ನನ್ನ ಜೊತೆ ಕೆಟ್ಟ ಕೆಲಸ ಮಾಡಿದ್ದಾನೆ, ನನಗೆ ಮೋಸ ಮಾಡಿದ್ದಾನೆ ಎಂದು ಯೋಚಿಸ್ತಾಳೆ. ಅದಕ್ಕೋಸ್ಕರ ಅಜಯ್ ನನ್ನ ಮುಖವನ್ನು ನೋಡಿ ಮಾತನಾಡುತ್ತಿರಲಿಲ್ಲ. ಮಾತು ಮಾತಿಗೂ ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಿದ್ದ. ಆಗ ಅವಳು ಅಂದುಕೊಳ್ಳುತ್ತಿದ್ದಳು, ನನ್ನ ಒಪ್ಪಿಗೆ ಇಲ್ಲದೆ ನನ್ನ ದೇಹವನ್ನು ಮುಟ್ಟಿ ಎತ್ತಿಕೊಂಡು ಬಂದಿದ್ರಲ್ವಾ, ಅದಕ್ಕೆ ಈ ರೀತಿ ಕ್ಷಮೆ ಕೇಳ್ತಿದ್ದಾರೆ ಎಂದು. ಆದರೆ ಪಾಪ ಪೂಜಾಳಿಗೆ ಯಾವುದೇ ವಿಷಯ ಅಲ್ಲಿ ಗೊತ್ತಿರಲಿಲ್ಲ. ಮನಾಲಿಯಲ್ಲಿ ಎಲ್ಲ ಸರಿಯಾದ ನಂತರ ಅಜಯ್ ತನ್ನ ಮಗಳನ್ನು ಕರೆದುಕೊಂಡು ಹೊರಟಿದ್ದರು. ಈಗ ಅವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಏನೂ ಗೊತ್ತಿಲ್ಲ. ಪೂಜಾ ತನ್ನ ಟೀಮ್ ಜೊತೆ ಇಂಟೀರಿಯರ್ ಕೆಲಸವನ್ನು ಮಾಡಿ ಮುಗಿಸಿ ಮತ್ತೆ ಊರಿಗೆ ಹಿಂತಿರುಗಿದ್ದಳು. ಅಲ್ಲಿ ರಾಹುಲ್ನ ಮನೆಯವರು ಮದುವೆಗೆ ಎಲ್ಲ ಸಿದ್ಧತೆಯನ್ನು ಮಾಡುತ್ತಿದ್ದರು. ಅಲ್ಲಿ ಪೂಜಾಳ ಮನೆಯಲ್ಲಿ ಬಹಳ ಸಂತೋಷದಿಂದ ಸಂಭ್ರಮದಿಂದ ಸಿದ್ಧತೆಗಳು ನಡೆಯುತ್ತಿತ್ತು. ಅದು ಹೇಗೋ ಮನಾಲಿಯಿಂದ ಬಂದು 3 ತಿಂಗಳು ಕಳೆಯಿತು ಎಂದು ಗೊತ್ತೇ ಆಗಲಿಲ್ಲ. ಆಗ ತನ್ನ ಮಡಿಲಲ್ಲಿದ್ದ ಮಗುವನ್ನು ನೋಡಿ ಪೂಜಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅಜಯ್ ಎಂಥ ಜಾತಿ ಮನುಷ್ಯ, ಮನುಷ್ಯತ್ವ ಇಲ್ಲದಂತಹ ಜನರು ಈ ಕಾಲದಲ್ಲಿ ಇನ್ನೂ ಇದ್ದಾರೆ ಅನ್ನುವುದಕ್ಕೆ ಅಜಯನೇ ಸಾಕ್ಷಿ. ನಾನು ಅಯ್ಯೋ ಪಾಪ, ತಮ್ಮ ಜೀವವನ್ನು ಉಳಿಸಿಕೊಳ್ಳಲಿ ಎಂದು ತನ್ನ ಕೋಣೆಯಲ್ಲಿ ಹಂಚಿಕೊಂಡೆ. ಅವರ ಮಗಳನ್ನು ಚೆನ್ನಾಗಿ ಆರೈಕೆ ಮಾಡಿದೆ. ಆದರೆ ಆತ ನಾನು ಪ್ರಜ್ಞೆ ತಪ್ಪಿದ ಸಮಯವನ್ನು ಯಾವ ರೀತಿ ದುರುಪಯೋಗಪಡಿಸಿಕೊಂಡ, ನೀಚ ಎಂದು ಯೋಚಿಸಿದಳು. ನನಗೆ ಈ ರೀತಿ ಮಾಡುವುದಕ್ಕಿಂತ ನನ್ನನ್ನು ಆ ಸಮಯದಲ್ಲಿ ಕೊಂದು ಬಿಟ್ಟಿದ್ರೆ ನಾನು ಈ ದಿನ ಇಲ್ಲಿ ಸತ್ತು ಬದುಕಬೇಕಾದಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ. ಯಾಕಂದರೆ ಪೂಜಾ ಅಷ್ಟೊಂದು ಕಷ್ಟ ಎದುರಿಸುತ್ತಿದ್ದಳು. ಅದೂ ಅಲ್ಲದೆ ಸಮಾಜದ ಮುಂದೆ ಕದ್ದು ಮುಚ್ಚಿ ಜೀವಿಸಬೇಕಾದ ಅನಿವಾರ್ಯತೆ ಬಂದು ಬಿಟ್ಟಿತ್ತು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಪೂಜಾ ತನ್ನ ಅಮ್ಮನಲ್ಲಿ ನಡೆದ ಎಲ್ಲ ವಿಷಯವನ್ನು ತಿಳಿಸಿದಳು. ಹೆರಿಗೆಯಾಗಿ ಕೆಲವು ತಿಂಗಳು ಕಳೆದ ನಂತರ ಪೂಜಾ ಮಗುವನ್ನು ಅಮ್ಮನ ಕೈಯಲ್ಲಿ ನೀಡಿ ಬೇರೆ ಕೆಲಸವನ್ನು ಹುಡುಕಿದಳು. ಅವಳು ಮಗುವನ್ನು ಅನಾಥಾಶ್ರಮದಲ್ಲಿ ಬಿಡುವುದಾಗಿ ಯೋಚಿಸಿದ್ದಳು. ಆದರೆ ಈಗ ಅವಳಿಗೆ ಗೊತ್ತಾಗಿತ್ತು, ಇದರಲ್ಲಿ ಆ ಮುಗ್ಧ ಮಗುವಿನ ತಪ್ಪೇನೂ ಇಲ್ಲ. ಏನೇ ಆದರೂ ಪೂಜಾ ಆ ಮಗುವನ್ನು 9 ತಿಂಗಳು ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿದ್ದಾಳೆ.
ತಾಯಿಯ ಮಮತೆ ಏನೆಂದು ಹೆತ್ತ ತಾಯಿಗೇನೆ ಗೊತ್ತಿರುತ್ತೆ. ಅವಳಿಗೆ ಮಗುವಿನ ಜೊತೆ ತುಂಬ ಪ್ರೀತಿಯಿಂದ ಇದು ತನ್ನ ಕರುಳ ಬಳ್ಳಿ, ತಾನು ಯಾವುದೇ ಕಾರಣಕ್ಕೂ ಇದನ್ನು ಬಿಡುವುದಿಲ್ಲ ಎಂದು ತೀರ್ಮಾನಿಸಿದ್ದಳು. ಮಗುವಿನ ಜೀವನ ಚೆನ್ನಾಗಿರಬೇಕಾದ್ರೆ ಮತ್ತು ತಮ್ಮ ಜೀವನ ನಡೆಯಬೇಕಾದ್ರೆ ಪೂಜಾಳಿಗೆ ಬೇರೆ ದಾರಿ ಇರಲಿಲ್ಲ. ಮಗುವನ್ನು ಅಮ್ಮನ ಕೈಯಲ್ಲಿ ನೀಡಿ ಕೆಲಸಕ್ಕೆ ಹೋಗಲೇಬೇಕಿತ್ತು. ಆದರೆ ಪೂಜಾ ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ, ಅಜಯ್ನನ್ನು ನಾನು ಇನ್ನೊಂದು ಸಲ ನನ್ನ ಕಣ್ಣ ಮುಂದೆ ನೋಡಲಿಕ್ಕಿದೆ. ಒಂದು ದಿನ ಪೂಜಾ ಕೆಲಸವನ್ನು ಬಿಟ್ಟು ಸಂಜೆ ಮನೆಗೆ ಬಂದಾಗ ಅಮ್ಮನ ಪಕ್ಕದಲ್ಲಿ ಅಜಯ್ ಕೂತಿರುವುದನ್ನು ಕಂಡು ಬೆಚ್ಚಿದಳು. ಅಜಯ್ ನೋಡಲು ತುಂಬಾ ಕಂಗಾಲಾಗಿದ್ದ. ಉದ್ದವಾದ ಗಡ್ಡವನ್ನು ಬಿಟ್ಟುಕೊಂಡು ಏನೋ ಒಂಥರ ನಿರಾಶಾದಾಯಕನಾಗಿ ಕಾಣ್ತಿದ್ದ. ಅವನ ಜೊತೆ ಅವನ ಮಗಳು ಇದ್ದಳು. ಅಜಯ್ ಪೂಜಾಳನ್ನು ನೋಡಿ ಅಪರಾಧಿಯು ತಾನು ಮಾಡಿದ ತಪ್ಪಿಗೆ ಮುಖವನ್ನು ತೋರಿಸಲಾಗದೆ ಹೇಗೆ ಇರ್ತಾನೋ ಅದೇ ರೀತಿ ತನ್ನ ತಲೆಯನ್ನು ಕೆಳಗೆ ಹಾಕಿ ನಿಂತುಕೊಂಡ. ಪೂಜಾಳಿಗೆ ಕೋಪ ಬಂತು. ಅವನಲ್ಲಿ ಏನು ಮಾತನಾಡಲಿಲ್ಲ. ಅಷ್ಟರಲ್ಲಿ ಅಜಯ್ನ ಮಗಳು ಓಡಿಕೊಂಡು ಬಂದು, ಅಮ್ಮ, ಇಷ್ಟು ದಿನ ನೀನು ಎಲ್ಲಿ ಹೋಗಿದ್ದೆ ಎಂದು ಕೇಳಿ ತಬ್ಬಿಕೊಂಡಳು. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ. ನಾನು ಮತ್ತು ಅಪ್ಪ ನಿಮ್ಮನ್ನು ಎಲ್ಲ ಕಡೆ ಎಷ್ಟು ಹುಡುಕಾಡಿದ್ದೇವೆ, ಆದರೆ ನೀವು ಎಲ್ಲಿಯೂ ಸಿಗಲಿಲ್ಲ ಎಂದು ಹೇಳಿದಳು. ಇನ್ನೊಂದು ಸಲ ನೀವು ನನ್ನನ್ನು ಬಿಟ್ಟು ಹೋಗಬಾರ್ದು ಅಮ್ಮ ಎಂದು ಹೇಳಿದಳು. ಅದನ್ನು ಕೇಳಿ ಪೂಜಾಳಿಗೆ ಕೋಪ ಬಂತು. ಆದರೆ ಮಗುವಿನಲ್ಲಿ ಏನು ಹೇಳದೆ ಅಜಯ್ ಕಡೆ ಕೋಪದಲ್ಲಿ ನೋಡಿದಳು. ಆಗ ಪೂಜಾಳ ಅಮ್ಮ ಪೂಜಾಳ ಹತ್ತಿರ ಬಂದು, ಮಗಳೇ, ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡ್ತಿದ್ದಾನೆ. ಅವರು ನಮಗಾಗಿ ಹುಡುಕಾಡದ ಸ್ಥಳವೇ ಇಲ್ಲ. ಈಗ ಹೇಗೋ ಬಂದು ಇಲ್ಲಿ ತಲುಪಿದ್ದಾನೆ. ಅವನು ನಿನ್ನನ್ನು ತಾನು ಮಾಡಿದ ತಪ್ಪಿಗೆ ಮದುವೆ ಆಗಬೇಕು ಅಂತ ಬಯಸಿದ್ದಾನೆ. ಆಗ ಅಜಯ್ನ ಕಣ್ಣಲ್ಲಿ ಕಣ್ಣೀರು ಜಾರಿ ಪುಟ್ಟ ಕಂದನ ಕಾಲಿಗೆ ಬಿತ್ತು. ದಯವಿಟ್ಟು ನನ್ನ ಮಾತನ್ನು ಕೇಳಿ ಎಂದು ಬೇಡಿಕೊಂಡ. ಆಗ ಪೂಜಾ, ನಾನಿನ್ನು ಕೇಳೋದಕ್ಕೆ ಏನು ಬಾಕಿ ಉಳಿಸಿಬಿಟ್ಟಿದ್ದೀರಾ? ನನಗೆ ನನ್ನ ಜೀವನವನ್ನು ಸರ್ವನಾಶ ಮಾಡಲು ನೀವು ನಿಮ್ಮ ಮಗಳನ್ನು ಉಪಯೋಗಿಸಿಕೊಂಡಿರಿ. ಈಗ ನಿಮ್ಮ ಮಗಳೊಂದಿಗೆ ಪ್ರೀತಿ ಮಮತೆಯನ್ನು ತೋರಿಸಿ ನನ್ನನ್ನು ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಎಂದು ಕೇಳಿದಳು. ನೋಡಮ್ಮ, ಇವರ ಮಗಳಲ್ಲಿ ನನ್ನನ್ನು ಅಮ್ಮ ಅಂತ ಈಗಾಗಲೇ ಕರೆಯಲು ಹೇಳಿಕೊಟ್ಟಿದ್ದಾರೆ. ಇದು ಎಲ್ಲ ಇವರ ಆಟ, ಎಲ್ಲ ನಾಟಕ ಆಡ್ತಿದ್ದಾರೆ ಎಂದು ಅಮ್ಮನಲ್ಲಿ ಕೋಪದಲ್ಲಿ ಹೇಳಿದಳು. ಆಗ ಅಜಯ್, ಇಲ್ಲ ಪೂಜಾ ಅವರೇ, ನೀವು ಆ ರೀತಿ ಅಂದುಕೊಳ್ಬೇಡಿ. ನಾನೇನು ನಾಟಕ ಆಡ್ತಿಲ್ಲ. ನೀವು ನನ್ನ ಮತ್ತು ನನ್ನ ಮಗಳ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ನೋಡಿ ನೋಡಿ, ನನ್ನ ಜೀವನದಲ್ಲಿ ಮಾಡಬಾರದ ತಪ್ಪು ಮಾಡಿ ಈಗ ನನಗೆ ತಪ್ಪು ಸರಿ ಪಾಠವನ್ನು ಹೇಳಿಕೊಡಲು ಬರ್ತಿದ್ದಾರೆ. ಎಂಥ ಕಾಲ ಬಂದಿದೆ. ಆಗ ಅಜಯ್ನ ಮಗಳು ಪೂಜಾಳ ಹತ್ತಿರ ಬಂದು, ಅಮ್ಮ, ನೀವ್ಯಾಕೆ ಅಪ್ಪನಲ್ಲಿ ಇಷ್ಟೊಂದು ಸಿಟ್ಟು ಮಾಡಿಕೊಂಡಿದ್ದೀರಾ ಎಂದು ಕೇಳಿದಳು. ಆಗ ಪೂಜಾ ಅವನ ಮಗಳನ್ನು ಕೈಯಲ್ಲಿ ಆ ಕಡೆ ದೂಡಿದಳು. ಆಗ ಅವಳ ಕೈಯಲ್ಲಿದ್ದ ಒಂದು ಫೋಟೋ ಕೈ ಜಾರಿ ಕೆಳಗಡೆ ಬಿತ್ತು. ಅದನ್ನು ನೋಡಿ ಪೂಜಾ ನೆಲಕ್ಕೆ ಕುಸಿದು ಬಿದ್ದಳು. ಅಲ್ಲಿ ಕೆಳಗಡೆ ಇದ್ದ ಫೋಟೋವನ್ನು ತೆಗೆದು ನೋಡಿ ಅಜಯ್ನ ಮುಖವನ್ನು ನೋಡಿದಳು. ಆಗ ಅಜಯ್ ಹೇಳಿದ, ನೀವು ಗಾಬರಿಗೊಳ್ಬೇಡಿ ಪೂಜಾರವರೇ, ಇದು ನಿಮ್ಮ ಫೋಟೋ ಅಲ್ಲ, ಇದು ನನ್ನ ಹೆಂಡತಿಯ ಫೋಟೋ. ಆಗ ಪೂಜಾ, ನನಗೇನು ಕಣ್ಣು ಕಾಣಿಸೋದಿಲ್ಲ ಅಂತ ಅಂದುಕೊಂಡಿದ್ದೀರಾ? ಇಲ್ಲ ಇಲ್ಲ ಪೂಜಾರವರೇ, ಇದು ನನ್ನ ಹೆಂಡತಿ ನಿಶಾಳ ಭಾವಚಿತ್ರ. ನಾನು ಮಗಳಿಗೆ ಇಷ್ಟು ವರ್ಷದಲ್ಲಿ ಅವಳ ಅಮ್ಮನ ಫೋಟೋವನ್ನು ತೋರಿಸಿರಲಿಲ್ಲ. ಆದರೆ ಮೊನ್ನೆ ಒಂದು ದಿನ ಕಪಾಟು ತೆರೆದು ನಾನು ಏನೋ ಕೆಲಸ ಮಾಡ್ತಿದ್ದೆ. ಆಗ ಆಕಸ್ಮಿಕವಾಗಿ ನನ್ನ ಮಗಳ ಕೈಗೆ ಸಿಕ್ಕಿತು. ಮಗಳು ಫೋಟೋವನ್ನು ನಿಮ್ಮ ಫೋಟೋ ಎಂದು ಅಂದುಕೊಂಡು, ಅಪ್ಪ ಇದು ಯಾರದು ಫೋಟೋ ಎಂದು ಕೇಳಿದಾಗ ನಾನು ನಿಮ್ಮ ಅಮ್ಮಂದು ಅಂತ ಹೇಳಿಬಿಟ್ಟೆ. ಮತ್ತ್ಯಾಕೆ ಅಮ್ಮನನ್ನು ಬಿಟ್ಟು ಬಂದಿದ್ದೀರಾ ಎಂದು ಕೇಳಿ ಒಂದೇ ಸಮನೆ ಅಳುತ್ತಾ ಕೂತು ಬಿಟ್ಟಿದ್ದಳು. ಈಗ ಇವಳು ನಿಮ್ಮನ್ನೇ ಅಮ್ಮ ಅಂತ ಅಂದುಕೊಂಡಿದ್ದಾಳೆ. ನಾನು ಮತ್ತು ನಿಶಾ ಪ್ರೀತಿಸಿ ಮದುವೆಯಾಗಿದ್ದೇವೆ. ನಾವು ಪ್ರೀತಿಯಿಂದ ಚೆನ್ನಾಗಿ ಜೀವನ ನಡೆಸುತ್ತಿದ್ದೆವು. ಸಾಯುವುದಾದರೂ ಬದುಕುವುದಾದರೂ ಒಟ್ಟಿಗೆನೆ ಅಂತ ಹೇಳಿಕೊಳ್ಳುತ್ತಿದ್ದೆವು. ನಿಶಾ ಇಲ್ಲದೆ ನನ್ನ ಜೀವನ ನರಕವಾಗಿ ಬಿಟ್ಟಿತು. ಅವಳು ನನ್ನನ್ನು ಬಿಟ್ಟು ಹೋಗುವಾಗ ನನ್ನ ಕೈಗೆ ಈ ಮಗುವನ್ನು ನೀಡಿದಳು. ಇಲ್ಲದಿದ್ದರೆ ನಾನು ಬದುಕಲು ಇಷ್ಟಪಡುತ್ತಿರಲಿಲ್ಲ. ಅದು ಅಲ್ಲದೆ ನನ್ನ ಹೆಂಡತಿ ನನ್ನಲ್ಲಿ ಪ್ರಮಾಣವನ್ನು ತೆಗೆದುಕೊಂಡು ಹೋಗಿದ್ದಾಳೆ. ನಾನು ಇವಳನ್ನು ತಂದೆ ತಾಯಿಯಾಗಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮತ್ತು ನನ್ನ ಮಗಳ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬಾರದ ಹಾಗೆ ಪ್ರೀತಿಯಿಂದ ನೋಡುತ್ತೇನೆಂಬ ಭರವಸೆ ವಿಶ್ವಾಸವನ್ನು ಅವಳಿಗೆ ಕೊಟ್ಟಿದ್ದೇನೆ. ಪೂಜಾರವರೇ, ನಾನು ನನ್ನ ಈ ಮುದ್ದು ಮಗಳ ತಲೆಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ಆ ದಿನ ಬೇಕು ಎಂದೇ ಇಂಥ ಕೆಲಸವನ್ನು ಮಾಡಲಿಲ್ಲ. ನೀವು ಪ್ರಜ್ಞೆ ತಪ್ಪಿದಾಗ ನಿಮ್ಮ ದೇಹ ಚಳಿ ಹಿಡಿದು ನೀಲಿ ಬಣ್ಣಕ್ಕೆ ತಿರುಗಿತ್ತು. ಆ ಸಮಯದಲ್ಲಿ ನನಗೆ ನಿಮ್ಮ ಜೀವನವನ್ನು ಉಳಿಸಲು ಒಂದೇ ದಾರಿ ಇದ್ದದ್ದು. ಅದು ಮಾಡದಿದ್ದರೆ ನೀವು ಬದುಕಿ ಉಳಿಯುತ್ತಿರಲಿಲ್ಲ. ನೀವು ನನ್ನ ಮಗಳ ಜೀವವನ್ನು ಬದುಕಿಸಿಕೊಟ್ಟವರು. ನನ್ನ ಕಣ್ಣ ಮುಂದೆ ನಿಮ್ಮ ಜೀವವನ್ನು ಹೋಗುವುದನ್ನು ಬಿಟ್ಟು ಬಿಡಲು ನನಗೆ ಮನಸ್ಸು ಬರಲಿಲ್ಲ. ಮತ್ತೊಂದು ಕಾರಣ, ನಿಮ್ಮ ಈ ಮುಖ ಸೌಂದರ್ಯ ನನ್ನ ದೌರ್ಬಲ್ಯತೆಗೂ ಕಾರಣವಾಯಿತು. ಆ ಸಮಯದಲ್ಲಿ ನಿಮ್ಮ ಮುಖ ನನ್ನ ನಿಶಾ ಕೊನೆ ಉಸಿರನ್ನು ಎಳೆಯುವಾಗ ಕಾಡುತ್ತಿದ್ದ ಪ್ರೀತಿಯಲ್ಲಿ ಕಾಣ್ತಿತ್ತು. ಹಾಗಾಗಿ ನನ್ನ ಮಗುವಿನ ಜೀವವನ್ನು ಉಳಿಸಿದವಳ ಜೀವವನ್ನು ನಾನು ಕಾಪಾಡಬೇಕು ಅಂತ ಈ ಕೆಲಸ ಮಾಡಿದೆ. ನಿಮ್ಮ ಜೀವವನ್ನು ಕಾಪಾಡಲು ನನಗೆ ಬೇರೆ ಏನಾದರೂ ದಾರಿ ಇದ್ದಿದ್ರೆ ನಾನು ಅದನ್ನೇ ಮಾಡ್ತಿದ್ದೆ. ಈ ದಾರಿಯನ್ನು ಹಿಡಿಯುತ್ತಿರಲಿಲ್ಲ. ಆದರೆ ನನಗೆ ಅಲ್ಲಿ ಬೇರೆ ದಾರಿ ಇಲ್ಲದೆ ಆ ಆಯ್ಕೆಯನ್ನು ಮಾಡಬೇಕಾಯಿತು. ನಾನು ಆಗ ನಿಮ್ಮ ಕೈಯನ್ನು ನನ್ನ ಕೈಯಿಂದ ಚೆನ್ನಾಗಿ ಉಜ್ಜಿಕೊಂಡೆ. ಕಾಲನ್ನು ಕೂಡ ಉಜ್ಜಿದೆ. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ನಿಮಗೆ ಪ್ರಜ್ಞೆ ಬರುತ್ತಿರಲಿಲ್ಲ. ನಾನು ನನ್ನ ಕಾಲಿಂದ ನಿಮ್ಮನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೊದಿಕೆ ಹಾಕಿ ನಿಮ್ಮ ಮೇಲೆ ಮಲಗಿಕೊಂಡೆ.
ನಾನು ನಿಮ್ಮ ಜೀವನ ಹಾಳು ಮಾಡಬೇಕು ಅಥವಾ ಏನೋ ಉದ್ದೇಶವನ್ನು ಇಟ್ಟುಕೊಂಡು ನಿಮ್ಮೊಟ್ಟಿಗೆ ಬಂದು ಈ ರೀತಿ ಕೆಲಸವನ್ನು ಮಾಡಿದ್ದಲ್ಲ. ಆದರೆ ನಾನು ಮಾಡಿದ ತಪ್ಪಿಗೆ ಇಂದು ನಿಮ್ಮ ಮುಖವನ್ನು ಸರಿಯಾಗಿ ನೋಡಲು ನನಗೆ ಆಗುತ್ತಿಲ್ಲ. ನನ್ನ ತಪ್ಪಿಗೆ ನಾನೇ ಪಶ್ಚಾತ್ತಾಪ ಪಡಬೇಕು. ನಿಮ್ಮ ಜೀವನವನ್ನು ಹಾಳು ಮಾಡಬಾರ್ದು ಎಂದು ನಾನು ನಿಮ್ಮನ್ನು ಎಲ್ಲ ಕಡೆ ಹುಡುಕಾಡಿದೆ. ನಿಮ್ಮ ಮನೆಗೆ ಬಂದಾಗ ನನಗೆ ಎಲ್ಲವೂ ಅರ್ಥವಾಯಿತು. ಯಾಕಂದರೆ ನೀವು ಈಗಾಗಲೇ ಈ ರೀತಿ ಆಗಿರಬಹುದು, ಅದಕ್ಕೋಸ್ಕರ ಈ ಊರನ್ನು ಬಿಟ್ಟು ಹೋಗಿರಬಹುದು ಎಂದು ಅಂದುಕೊಂಡು ನಿಮ್ಮನ್ನು ಸತತವಾಗಿ ಹುಡುಕಾಡ್ತಿದ್ದೆ. ಅಜಯ್ ಪೂಜಾಳ ಕಾಲಿಗೆ ಬಿದ್ದು 2 ಕೈ ಮುಗಿಯುತ್ತಾ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟ. ಪೂಜಾ, ನಾನು ಮಾಡಿದ ತಪ್ಪಿಗೆ ನನ್ನ ಎಳೆ ಕಂದಮ್ಮನನ್ನು ದೂರ ಮಾಡಬೇಡ. ನನ್ನನ್ನು ಕ್ಷಮಿಸು. ನಾನು ನಿಮ್ಮನ್ನು ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನನ್ನನ್ನು ಕ್ಷಮಿಸಿ ಎಂದು ಅಪರಾಧಿಯಂತೆ ಪಶ್ಚಾತ್ತಾಪ ಪಟ್ಟು ರೋಧಿಸಿದ. ಇದನ್ನು ಕಂಡು ಪೂಜಾಳಿಗೂ ಮನಸ್ಸು ಕರಗಿತು. ಆತನ ಕೈ ಹಿಡಿದು ಮೇಲಕ್ಕೆತ್ತಿ ಸರಿ, ನಾನು ಕ್ಷಮಿಸಿದೆ ಎಂದು ಹೇಳಿದಳು. ಆಗ ಮನೆಯವರು ಎಲ್ಲರೂ ಸಂತೋಷದಿಂದ ನಗುತ್ತಾ ಮುಖ ನೋಡಿಕೊಂಡರು. ಮತ್ತೆ ಪೂಜಾ ಮತ್ತು ಅಜಯ್ನ ಮದುವೆ ಅದ್ಧೂರಿಯಾಗಿ ನಡೆಯಿತು. ಪೂಜಾ ಅಜಯ್ನ ಮದುಮಗಳಾಗಿ ಅಜಯ್ನ ಮನೆಗೆ ಬಂದಳು. ಮುಂದೆ ಇಬ್ಬರು ಮಕ್ಕಳೊಂದಿಗೆ ನಿರೀಕ್ಷಿಸದ ಜೀವನ